ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् ಭಗವಂತನ ಮತ್ತು ಭಗವದ್ಭಕ್ತರ ಅವತಾರದ ಕಥೆಗಳ ಒಟ್ಟು ಸಮುದಾಯವೇ ಶ್ರೀಮದ್ಭಾಗವತ ಮಹಾಪುರಾಣ. ಸತ್ಯಂ ಪರಂ ಧೀಮಹಿ ಎಂಬುದಾಗಿ ಮಂಗಳ ಶ್ಲೋಕದಲ್ಲಿ ಪರಮಪುರುಷನಾದಂತಹ ಭಗವಂತನನ್ನು ಸತ್ಯ ಅನ್ನುವ ಹೆಸರಿನಿಂದ ಕರೆದು ಧ್ಯಾನ ಮಾಡ್ತೇವೆ ಅಂತ ಹೇಳಿದ್ವಿ. ಧೀಮಹಿ ಅನ್ನುವುದಕ್ಕೆ ಧ್ಯಾಯೇಮ, ಧ್ಯಾನಿಸೋಣ ಅಂತ ಅರ್ಥ. ಅದು ಗಾಯತ್ರಿ ಮಂತ್ರದಲ್ಲಿ ಬರತಕ್ಕಂತಹ ಶಬ್ದ. ಗಾಯತ್ರಿ ಮಂತ್ರದಲ್ಲಿ 10 ಶಬ್ದಗಳಿದ್ದಾವೆ, 24 ಅಕ್ಷರಗಳಿದ್ದಾವೆ. ಗಾಯತ್ರಿ ಮಂತ್ರದಲ್ಲಿರುವ 10 ಶಬ್ದಗಳು ಭಗವಂತನ 10 ಅವತಾರಗಳನ್ನು ಹೇಳ್ತಕ್ಕಂಥ ಶಬ್ದಗಳು. ಮೊದಲನೆಯದ್ದು ತತ್ ಅಂತ ಶಬ್ದ, ಎರಡನೆಯದ್ದು ಸವಿತುಹು ಅಂತ ಶಬ್ದ, ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್ ಅಂತ 10 ಶಬ್ದಗಳು ಗಾಯತ್ರಿ ಮಂತ್ರದಲ್ಲಿರುವ ಶಬ್ದಗಳು. ಮತ್ಸ್ಯಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಇಂಥ 10 ಅವತಾರಗಳನ್ನು ಪ್ರತ್ಯೇಕವಾಗಿ ಒಂದೊಂದು ಶಬ್ದವು ವರ್ಣನೆ ಮಾಡ್ತದೆ. ತತ್ ಅಂದರೆ ತತ ಅಂತ ಸಂಸ್ಕೃತದಲ್ಲಿ ವಿಸ್ತಾರ ಅನ್ನುವ ಅರ್ಥದಲ್ಲಿ ತತ್ ಶಬ್ದ ಇದೆ. ತತ್ ತತ ವಿತತ. ಮತ್ಸ್ಯರೂಪಿಯಾದ ಪರಮಾತ್ಮನ ಆವಿರ್ಭಾವ ಹಾಗೆ ಅದು. ಸತ್ಯವ್ರತ ಅಂತ ಹೇಳುವ ರಾಜ, ಆ ರಾಜನನ್ನು ಉದ್ಧರಿಸುವುದಕ್ಕೋಸ್ಕರ, ಜೊತೆಗೆ ವೇದಗಳನ್ನು ಅಸುರರು ಅಪಹರಿಸಿ ಹೋದಾಗ ಆ ವೇದವನ್ನು ಮತ್ತೆ ಸಂರಕ್ಷಿಸುವುದಕ್ಕೋಸ್ಕರ ಭಗವಂತ ಮೀನಾವತಾರವನ್ನು ಸ್ವೀಕಾರ ಮಾಡ್ತಾರೆ. ಪುಟ್ಟ ಮೀನಾಗಿ ಕಾಣಿಸಿಕೊಂಡವ ಸತ್ಯವ್ರತ ಅದನ್ನು ಎತ್ತಿ ತನ್ನ ಕಮಂಡಲುವಿಗೆ ಹಾಕಿಕೊಂಡ್ರೆ ಅರೆ ಕ್ಷಣದಲ್ಲಿ ಅದು ಕಮಂಡಲುವಿನಲ್ಲಿ ನಾನು ಹಿಡಿಸ್ತಾ ಇಲ್ಲ, ನನಗೆ ಜಾಗ ಸಾಕಾಗ್ತಾ ಇಲ್ಲ ಅಂತ ಹೇಳಿತಂತೆ. ದೊಡ್ಡ ಭಾಂಡದಲ್ಲಿ ಹಾಕ್ತಾನೆ. ಅತಿ ಶೀಘ್ರದಲ್ಲಿ ಆ ಭಾಂಡವೂ ಅದಕ್ಕೆ ಸಾಕಾಗಲಿಲ್ಲ. ಬಾವಿಯಲ್ಲಿ ಹಾಕಿದರೆ ಬಾವಿಯೂ ತುಂಬಿ ಹೋಯಿತು. ನದಿಯಲ್ಲಿ ಹಾಕಿ ಕೊನೆಗೆ ಪ್ರಳಯ ಸಾಗರದಲ್ಲಿ ಈಜಾಡಿದಂತಹ ಭಗವಂತನ ರೂಪಕ್ಕೆ ಮತ್ಸ್ಯರೂಪ ಅಂತ ಹೆಸರು. ತತ ವಿತತ, ವಿಸ್ತಾರವಾಗ್ತಾ ಸಾಗಿದಂತಹ ರೂಪ. ವೇದದ ಹಾಗೆ ವೇದವನ್ನು ಉದ್ಧರಿಸುವುದಕ್ಕೋಸ್ಕರ ಹಯಗ್ರೀವ ಅಂತ ಹೇಳುವ ಹೆಸರಿನ ರಕ್ಕಸ ವೇದಗಳನ್ನು ಅಪಹರಿಸಿ ಸಮುದ್ರದ ತಳದಲ್ಲಿ ವೇದಾಭಿಮಾನಿಗಳನ್ನು ಕಟ್ಟಿ ಹಾಕಿದಂತಹ ಸಂದರ್ಭದಲ್ಲಿ ಅದನ್ನು ಮತ್ತೆ ಬಿಡಿಸಿ ಚತುರ್ಮುಖ ಬ್ರಹ್ಮನ ನಾಲಿಗೆಯಲ್ಲಿ ವೇದವನ್ನಿಟ್ಟಂತಹ ಭಗವಂತನ ರೂಪ ಮತ್ಸ್ಯರೂಪ. ಆ ಮತ್ಸ್ಯರೂಪ ಹೇಗೆ ಮೊದಲು ಪುಟ್ಟದಾಗಿದ್ದದ್ದು ಆಮೇಲೆ ಬೆಳೆದು ದೊಡ್ಡದಾಗ್ತಾ ಹೋಯಿತೋ, ಆ ರೀತಿಯಲ್ಲಿ ವೇದವನ್ನು ಅರ್ಥೈಸಿಕೊಳ್ಳತಕ್ಕಂತಹ ವೇದ ಅಧ್ಯಯನ ಶೀಲನಾದಂತಹ ವ್ಯಕ್ತಿಗೆ ವೇದದ ಅರ್ಥ ಸಂಕ್ಷಿಪ್ತವಾಗಿ ಅರ್ಥ ಆಗ್ತಾ ಅದನ್ನು ಇನ್ನಷ್ಟು ಅನುಸಂಧಾನ ಮಾಡ್ತಾ ಹೋದ ಹಾಗೆ ಅದು ಮತ್ಸ್ಯಾಕೃತಿಯ ಹಾಗೆ ವಿಸ್ತಾರವಾಗ್ತಾ ಸಾಗುತ್ತೆ, ಬೆಳಗ್ತಾ ಸಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಅರ್ಥ ಸಿಗುವುದೇ ಇಲ್ಲ, ಜಾರಿ ಹೋಗ್ತಾ ಇರ್ತದೆ. ಮೀನು ಹೇಗೆ, ಮೀನ ಅಂದರೆ ಹಾಗೆ ಅದನ್ನು ಕೈಯಲ್ಲಿ ಹೀಗೆ ಹಿಡಿದರೂ ಕೂಡ ಜಾರಿಕೊಂಡು ಹೋಗ್ತದೆ, ಕೈಯಲ್ಲಿ ಸಿಗುವಂಥದ್ದಲ್ಲ. ಹಾಗೆ ವೇದದ ಅರ್ಥವೂ ಕೂಡ ಅತ್ಯಂತ ಗಹನವಾದದ್ದು, ಜಾರಿ ಹೋಗುವಂಥದ್ದು, ಸೂಕ್ಷ್ಮವಾದ ವಿಷಯವೂ ಕೂಡ
ಆಳಕ್ಕಿಳಿದಷ್ಟು ಇಳಿದಷ್ಟು ತತವಾಗ್ತಾ ಹೋಗ್ತದೆ, ವಿತತವಾಗ್ತಾ ಹೋಗ್ತದೆ ಅಂತ ವೇದೋದ್ಧಾರಕವಾಗಿ ಬಂದಂತಹ ಭಗವಂತ ತಾನು ತತ್ ಅನ್ನುವ ಶಬ್ದದಿಂದ ಪ್ರತಿಪಾದ್ಯನಾಗಿದ್ದಾನೆ. ಹೀಗೆ ಸವಿತುಹು ಅನ್ನುವುದು ಕೂರ್ಮಾವತಾರವನ್ನು ಹೇಳ್ತದೆ, ವರೇಣ್ಯಂ ಅನ್ನುವುದು ವರಾಹಾವತಾರವನ್ನು ಹೇಳ್ತದೆ, ಕೊನೆಯಲ್ಲಿ ಯಹ ಅನ್ನುವುದು ಭಗವಂತನ ರೂಪವನ್ನು ಕೃಷ್ಣಾವತಾರವನ್ನು ಹೇಳ್ತದೆ, ನಹ ಅನ್ನುವುದು ನ ಎಲ್ಲವೂ ಇಲ್ಲ ಶೂನ್ಯಂ ಅಂತ ಹೇಳಿದಂತಹ ಬುದ್ಧ ಸ್ವರೂಪವನ್ನು ಹೇಳ್ತದೆ, ಕೊನೆಯಲ್ಲಿ ಪ್ರಚೋದಯಾತ್ ಅನ್ನುವುದು ಕುದುರೆಯನ್ನು ಪ್ರಚೋದನೆ ಮಾಡಿ ಲೋಕದಲ್ಲಿ ಮತ್ತೆ ಧರ್ಮ ಸಂಸ್ಥಾಪನೆ ಮಾಡಿದಂತಹ ಕಲ್ಕಿಯನ್ನು ಹೇಳ್ತದೆ. ಹೀಗೆ ಗಾಯತ್ರಿಯ 10 ಶಬ್ದಗಳು ಭಗವಂತನ 10 ಅವತಾರಗಳನ್ನು ನಿರೂಪಿಸುವಂತೆ ಶ್ರೀಮದ್ ಭಾಗವತವೂ ಕೂಡ ಭಗವತ್ ಅವತಾರಗಳನ್ನು ವರ್ಣನೆ ಮಾಡುವುದರಿಂದ ಅದು ಗಾಯತ್ರಿ ಭಾಷ್ಯ ರೂಪೋಸೌ ವೇದಾರ್ಥ ಪರಿಮಂಹಿತ. ಆ ಗಾಯತ್ರಿಗೆ ಭಾಷ್ಯ ಸ್ವರೂಪದಲ್ಲಿ ಶ್ರೀಮದ್ ಭಾಗವತ ಇದೆ ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರವೇ ಗಾಯತ್ರಿಯ ಶಬ್ದವಾದ ಧೀಮಹಿ ಅನ್ನುವ ಶಬ್ದವನ್ನು ಮಂಗಳ ಶ್ಲೋಕ ಶ್ರೀಮದ್ ಭಾಗವತ ಬಳಸಿಕೊಂಡಿದೆ. ಬ್ರಹ್ಮಸೂತ್ರದ ಸಾರ ಇದು. ಬ್ರಹ್ಮಸೂತ್ರ ಏನು ಹೇಳ್ತದೆ? ಭಗವಂತ ಅಂತ ಹೇಳಿದರೆ ಅದು ಸಕಲ ಗುಣಗಳ ಸಮುದಾಯ. ಭಗವಂತ ಅಂತ ಹೇಳಿದರೆ ಅದರಲ್ಲಿ ಯಾವ ಅಲ್ಪ ದೋಷಕ್ಕೂ ಕೂಡ ಅವಕಾಶ ಇಲ್ಲ. ಸಮಸ್ತ ದೋಷ ದೂರನಾದ ಸಮಸ್ತ ಗುಣಗಳ ರಾಶಿಯೇ ದೇವರು. ಅಂತಹ ದೇವರನ್ನು ತಿಳಿದು ಅವನನ್ನು ಹೊಂದುವುದಕ್ಕೋಸ್ಕರ ಈ ಮಾನವ ಜನ್ಮ ಇದೆ. ಭಗವಂತ ಜ್ಞೇಯ, ಅವನು ಗಮ್ಯ, ಕೊನೆಗೆ ಅವನನ್ನೇ ಪಡೆಯಬೇಕು ಅನ್ನುವುದು ಇಡೀ ಬ್ರಹ್ಮಸೂತ್ರದ 4 ಅಧ್ಯಾಯಗಳು ಹೇಳ್ತಕ್ಕಂತಹ ವಿಷಯ. ಅದೇ ವಿಷಯವನ್ನು ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯವೋ ಎಂಬಂತೆ ಶ್ರೀಮದ್ ಭಾಗವತ ಹೇಳ್ತದೆ. ಅದು ಬ್ರಹ್ಮಸೂತ್ರದ ಅರ್ಥ. ಅಯಂ ಬ್ರಹ್ಮಸೂತ್ರಾರ್ಥ ಶ್ರೀಮದ್ ಭಾಗವತ ಅನ್ನುವುದು ಬ್ರಹ್ಮಸೂತ್ರಗಳ ಅರ್ಥ ಅನ್ನುವುದನ್ನು ನಮಗೆ ಅನುಸಂಧಾನಕ್ಕೆ ತಂದುಕೊಡುವುದಕ್ಕೋಸ್ಕರವೇ ಮಂಗಳ ಶ್ಲೋಕದಲ್ಲಿ ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ತತ್ವ ಸಮನ್ವಯಾತ್ ಅಂತ ಹೇಳ್ತಕ್ಕಂತಹ ಸೂತ್ರದ ಶಬ್ದ ಹಾಗೇ ಇಳಿದು ಬಂದ ಹಾಗೆ ಈ ಮಂಗಳ ಶ್ಲೋಕ ಅನ್ನುವುದಿದೆ. ಇಡೀ ಬ್ರಹ್ಮಸೂತ್ರದ ಸಾರವನ್ನು ಅದು ಹೇಳುವಾಗ ಬ್ರಹ್ಮಸೂತ್ರ ಹೇಗೆ ಓದಿದಷ್ಟು ಕಟುವಾಗಿ ಕಷ್ಟವಾಗಿ ಅದನ್ನು ಓದ್ತಾ ಇದ್ದವರಿಗೆ ಕೆಲವೊಂದು ಸಲ ನಿದ್ದೆ ಬರುವಂಥದ್ದೆಲ್ಲ ಇರ್ತದೆ. ಆದರೆ ಶ್ರೀಮದ್ ಭಾಗವತದಲ್ಲಿ ಅದನ್ನು ಸುಲಲಿತವಾಗಿ ಬಿಡಿಸಿ ಕಥೆಗಳ ಮೂಲಕವಾಗಿ ನಿರೂಪಿಸುವ ಕೆಲಸ ನಡೆಯುತ್ತೆ. ಕಥೆಯ ಮೂಲಕ ನಿರೂಪಿಸಿದರೆ ಸಮಗ್ರ ಬ್ರಹ್ಮಸೂತ್ರದ ಸಾರವನ್ನು ಮನುಷ್ಯನ ತಲೆಯಲ್ಲಿ ತುಂಬಿಸುವುದಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ಕಥೆಯ ಮಧ್ಯದಲ್ಲಿ ಅನೇಕ ಸ್ತೋತ್ರಗಳು, ಆರಂಭದಲ್ಲೇ ಕುಂತಿ ಮಾಡ್ತಕ್ಕಂತಹ ಸ್ತೋತ್ರ, ಭೀಷ್ಮರು ಮಾಡ್ತಕ್ಕಂತಹ ಭೀಷ್ಮಸ್ತವರಾಜ, ಪರೀಕ್ಷಿತ ಮಾಡ್ತಕ್ಕಂತಹ ಭಗವದ್ವಿಷಯಕವಾದಂತಹ ಸ್ತೋತ್ರಗಳು, ಶುಕಾಚಾರ್ಯರು ಮಂಗಳಾಚರಣೆ ಮಾಡ್ತಾ ಹೇಳ್ತಕ್ಕಂತಹ ಸ್ತೋತ್ರಗಳು, ಸೂತ ಪುರಾಣಿಕರು ಹೇಳ್ತಕ್ಕಂತಹ ಸ್ತೋತ್ರಗಳು, ದಕ್ಷ ಪ್ರಜಾಪತಿ ಮಾಡುವ ಸ್ತೋತ್ರ, ಧ್ರುವ, ಪ್ರಹ್ಲಾದ ಇವರೆಲ್ಲ ಮಾಡುವ ಸ್ತೋತ್ರ, ವಿಶ್ವರೂಪಾಚಾರ್ಯರು ಮಾಡುವ ಸ್ತೋತ್ರ, ಹೀಗೆ ಅನೇಕ ಸ್ತೋತ್ರಗಳು. ಕೊನೆಗೆ ಗೋಪಿಕೆಯರಂತೂ ಕುಣಿದಾಡ್ತಾ ಗೋಪಿಗೀತಾ ಮೊದಲಾದವುಗಳ ಮೂಲಕ ಮಾಡ್ತಕ್ಕಂತಹ ಸ್ತೋತ್ರಗಳು, ಸಾಕ್ಷಾತ್ ಶ್ರುತಿದೇವಿಯೇ ದೇವರನ್ನು ಮಾಡುವ ಶ್ರುತಿಗೀತಾ ಅಂತ ಹೇಳ್ತಕ್ಕಂತಹ ಭಾಗ, ಅನೇಕ ಭ್ರಮರಗೀತೆಯನ್ನು ಉದ್ಧವ ಮಾಡ್ತಕ್ಕಂತಹ ಭಗವಂತನ ಸ್ತೋತ್ರ, ಎಷ್ಟು ಸ್ತೋತ್ರಗಳು. ಈ ಸ್ತೋತ್ರಗಳ ಮೂಲಕ ಭಗವಂತನ ವಿಶಿಷ್ಟವಾದ ಸ್ವರೂಪ, ಬ್ರಹ್ಮಸೂತ್ರಗಳಿಂದ ಪ್ರತಿಪಾದಿತವಾದಂತಹ ಸ್ವಚ್ಛ ಸ್ವರೂಪ, ಅದನ್ನು ಅನುಸಂಧಾನ ಮಾಡುವುದಕ್ಕೆ ಭಾಗವತ ಅನ್ನುವ ಈ ಪುರಾಣ ರಾಜದ ಮೂಲಕ ನಮಗೆ ಶಕ್ಯವಾಗ್ತದೆ. ಅಂಥದ್ದರಲ್ಲಿ ನಾವು ಇವತ್ತು ಒಂದು ಸ್ತೋತ್ರವನ್ನು ನೋಡೋಣ. ಯಾಕಂದರೆ ಮನೆಯ ಆಸಕ್ತಿ ನಾರಾಯಣ ವರ್ಮದ ಬಗ್ಗೆ ಕೇಳಬೇಕು ಅಂತ. ಆ ಒಂದು ಸ್ತೋತ್ರದ ವಿಷಯದಲ್ಲಿ ಇವತ್ತು ಪ್ರವೇಶ ಮಾಡೋಣ. ಅದರ ಹಿನ್ನೆಲೆ ಎಷ್ಟು? ಇಂದ್ರನಿಗೆ ಒಂದು ಸಂದರ್ಭದಲ್ಲಿ ಗುರುಗಳಿಲ್ಲ ಅನ್ನುವ ಪ್ರಸಂಗ ಬಂತು. ನಿಜವಾಗಿ ಗುರುಗಳಿರುವುದು ಇಂದ್ರನಿಗೆ, ನಮಗೆಲ್ಲ ಗುರುಗಳಿಲ್ಲ. ಯಾಕಂದರೆ ನಮಗೆ ಗುರುಗಳು ಯಾರು? ನಮ್ಮ ಗುರುಗಳನ್ನು ಗುರು ಅಂತ ಕರೀಲಿಕ್ಕಿಲ್ಲ ನಾವು, ಅವರು ನಮಗೆ ಆಚಾರ್ಯರು ಅಂತ ನಾವು ಹೇಳೋದು. ಆದರೆ ಇಂದ್ರ ಹೇಳುವಾಗ ನಿಮ್ಮ ಗುರು ಯಾರು? ನಮ್ಮ ಗುರು ಅಂತ ಹೇಳ್ಬೋದು. ಅವರಿಗೆ ಗುರುವೇ ಗುರು ಅಂತೆ. ಅಂದರೆ ಗುರು ಅಂತ ಹೆಸರೇ ಅವರಿಗೆ ಬೃಹಸ್ಪತಿ ಆಚಾರ್ಯರು. ನಾವು ಗುರುವಾರ ಅಂತ ಹೇಳ್ತೇವಲ್ವ, ಆ ಗುರುವಾರ ಯಾರ ಹೆಸರಲ್ಲಿ ಬಂದದ್ದು? ಬೃಹಸ್ಪತಿಯ ಹೆಸರಲ್ಲಿ ಬಂದದ್ದು. ಬೃಹಸ್ಪತಿಗೆ ಒಂದು ಹೆಸರು, ಗುರು ಅಂತ ಅವರಿಗೆ ಹೆಸರು. ಈ ಆಕಾಶದಲ್ಲಿ ಕಾಣ್ತಕ್ಕಂತಹ ಕಾಯಗಳಲ್ಲಿ ಒಂದು ದೊಡ್ಡ ಕಾಯ ಇದೆ, ಸೂರ್ಯನಿಗಿಂತ ಸಿಕ್ಕಾಬಟ್ಟೆ ದೊಡ್ಡದ್ದಾದಂತಹ ಒಂದು ಕಾಯ ಇದೆ. ಆ ಕಾಯಕ್ಕೆ ಗುರು ಅಂತ ಹೆಸರು, ಗುರುಗ್ರಹ ಅಂತ ನಾವು ಕರಿತೇವೆ. ಗುರು ಅಂತ ಹೆಸರಿರುವುದೇ ದೊಡ್ಡದು ಅನ್ನೋ ಅರ್ಥದಲ್ಲಿ. ಗುರು ಅಂದರೆ ದೊಡ್ಡದು. ಗ್ರಹಗಳಲ್ಲಿ ಭಾರಿ ದೊಡ್ಡದಾದ ಗ್ರಹವಾದ್ರಿಂದ ಗುರುಗ್ರಹವನ್ನು ಗುರು ಅಂತ ಕರೆಯುವಂಥದ್ದು. ಆ ಗ್ರಹಕ್ಕೆ ಅಭಿಮಾನಿ, ಹೇಗೆ ಸೂರ್ಯಮಂಡಲಕ್ಕೆ ಅಭಿಮಾನಿಯಾಗಿ ಸೂರ್ಯವಂಶದ ಮೂಲಪುರುಷನಾದಂತಹ ವಿವಸ್ವಂತನಿದ್ದಾನೋ,
ಚಂದ್ರಮಂಡಲಕ್ಕೆ ಅಭಿಮಾನಿಯಾಗಿ ಚಂದ್ರಮಂಡಲದ ಮೂಲಪುರುಷನಾದಂತಹ ಶಶಾಂಕನಿದ್ದಾನೋ ಹಾಗೆ ಈ ಗುರುಮಂಡಲ ಅಂತ ಏನು ಆಕಾಶದಲ್ಲಿ ಗುರು ಕಾಯ ಇದೆ, ಆ ಕಾಯಕ್ಕೆ ನಿಯಾಮಕವಾದಂತಹ ದೇವತೆಗಳ ಗುರು ಇದ್ದಾನೆ. ಅವನಿಗೆ ಬೃಹಸ್ಪತಿ ಅಂತ ಹೆಸರು. ಬೃಹಸ್ಪತ್ಯಾಚಾರ್ಯರು ಇಂದ್ರನಿಗೆ ಲಭ್ಯವಿಲ್ಲ ಅನ್ನೋ ಪ್ರಸಂಗ ಬಂತು. ದೇವತೆಗಳ ಗುರು ಬೃಹಸ್ಪತ್ಯಾಚಾರ್ಯರು. ಆದರೆ ದೇವತೆಗಳಿಗೆ ನಾನು ನಿಮಗೆ ಪಾಠ ಹೇಳುವುದಿಲ್ಲ ಅಂತೇಳಿ ಅವರಿಗೆ ಕಾಣಿಸಿಕೊಳ್ಳದೆ ದೂರಕ್ಕೆ ಹೋದರಂತೆ ಬೃಹಸ್ಪತ್ಯಾಚಾರ್ಯರು. ದೇವತೆಗಳಿಂದ ಗುರು ದೂರವಾದದ್ದಕ್ಕೆ ಕಾರಣ ಏನು? ಸಾಮಾನ್ಯವಾಗಿ ಗುರುಗಳು ಶಿಷ್ಯನ ಮೇಲೆ ಕೋಪಿಸಿಕೊಳ್ಳುವುದು ಯಾವ ಅಂಶದಲ್ಲಿ ಅಂದರೆ, ಒಂದು ಸರಿಯಾಗಿ ಪಾಠ ಕೇಳುವುದಿಲ್ಲ ಶಿಷ್ಯರು ಅಂತಾದರೆ ಕೋಪ ಬರ್ತದೆ. ಎರಡನೆಯದ್ದು, ಪಾಠ ಕೇಳ್ತಾ ಇದ್ದರೂ ಕೂಡ ಗುರುಗಳನ್ನು ಅವಮಾನಿಸಿದರೆ ಸಿಟ್ಟು ಬರ್ತದೆ. ಇವರು ಪಾಠಕ್ಕೆ ಬಂದು ಕೂತಿದ್ದಾರೆ, ಶಿಷ್ಯರು ಇನ್ನೂ ಬರಲಿಲ್ಲ. ಎಷ್ಟೋ ಹೊತ್ತಾದ ಮೇಲೆ ಶಿಷ್ಯರು ಬರ್ತಾರೆ. ಬಂದವರು ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನೀವು ಸ್ವಲ್ಪ ಕೂತು ನಿಮ್ಮದು ಏನಾದರೂ ಕೆಲಸ ಮಾಡಿಕೊಳ್ಳಿ, ನಾನು ನನ್ನ ಕೆಲಸಕ್ಕೆ ಹೋಗ್ತೇನೆ ಅಂತ ಹೊರಟ್ರೆ ಇವರಿಗೆ ಅವಮಾನ ಆಗ್ತದೆ. ಗುರುಗಳಿಗೆ ಆದದ್ದು ಅಂಥದ್ದು. ಏನಾಯಿತು? ಗುರುಗಳು ಇಂದ್ರನ ಸಭೆಗೆ ಬಂದರು. ಇಂದ್ರನ ಸಭೆ ಆರಂಭವಾಗಿತ್ತು. ಆದರೆ ಇಂದ್ರನ ಸಭೆಯಲ್ಲಿ ಒಂದು ಕ್ರಮ ಹೇಗೆ ಅಂದರೆ, ಆರಂಭದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ನಮ್ಮದೆಲ್ಲ ಸಭೆ ಆಗಲ್ಲ, ಎಲ್ಲ ಉಪನ್ಯಾಸ ಎಲ್ಲ ಮುಗಿದ ಮೇಲೆ ಕೊನೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ. ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮದಲ್ಲೆಲ್ಲ ನಿದ್ದೆಯೂ ಮಾಡ್ಬೋದು ಅಂತ, ಉಪನ್ಯಾಸದಲ್ಲೆಲ್ಲ ನಿದ್ದೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಅದರಿಂದ ಅದು ಮೊದಲು ಅಂತ ಹೀಗೆ ಒಂದು ವ್ಯವಸ್ಥೆ ನಮ್ಮ ಸಭೆ. ಇಂದ್ರನ ಸಭೆ ಹಾಗಲ್ಲ, ಜನ ಸೇರುವಲ್ಲಿಯ ತನಕ ಸಾಂಸ್ಕೃತಿಕ ಕಾರ್ಯಕ್ರಮ. ರಂಭೆ, ಊರ್ವಶಿ, ತಿಲೋತ್ತಮೆ, ಘೃತಾಚಿ ಮೊದಲಾದಂತಹ ಅಲ್ಲಿಯ ಅಪ್ಸರ ಸ್ತ್ರೀಯರು ಒಂದು ಕಡೆಯಲ್ಲಿ ವೇದಿಕೆಯಲ್ಲಿ ಕುಣಿದು ಕುಪ್ಪಳಿಸಿ ಹಾಡುವುದು, ವಿದ್ಯಾಧರರು ಗಂಧರ್ವರು ಅವರೆಲ್ಲ ನಾನಾ ವಾದ್ಯಗಳನ್ನು ನುಡಿಸುವುದು, ಹಾಡುವುದೆಲ್ಲ ನಡೀತಾ ಇರ್ತದೆ. ಗಂಧರ್ವರಲ್ಲಿ ಹಾ ಹಾ ಹೂ ಹೂ ಮೊದಲಾದವರು ಸಿಕ್ಕಾಪಟ್ಟೆ ಆಲಾಪನೆ ಮಾಡುವವರು, ಅದೆಲ್ಲ ನಡೀತಾ ಇರ್ತದೆ. ಇಂದ್ರ ಸಭೆಯಲ್ಲಿ ಕೂತಿದ್ದಾನೆ ಶಚೀದೇವಿ ಸಮೇತನಾಗಿ. ಬೃಹಸ್ಪತ್ಯಾಚಾರ್ಯರು ಯಾವತ್ತು ಸಭೆ ಶುರುವಾಗುವಾಗ ಬರುವುದಿಲ್ಲ, ಯಾಕಂದರೆ ಅವರಿಗೆ ಅದೆಲ್ಲ ಬೇಡ. ಅವ್ರದ್ದು ಅನುಷ್ಠಾನ ಜಪ ಎಲ್ಲ ಮುಗಿಸಿ ಅವರು ಬರುವುದು. ಇವ್ರದ್ದು ಇದೆಲ್ಲ ಈ ಸಂಗೀತ ಯಕ್ಷಗಾನ ಎಲ್ಲ ಮುಗಿದ ಮೇಲೆ ಶಾಂತವಾಗಿ ಆಮೇಲೆ ಅವರು ಬರುವುದು. ಹಾಗೆ ಅವರು ಬರ್ತಾರೆ. ಬರೋ ಹೊತ್ತಿಗೆ ಇಂದ್ರನಿಗೆ ಬೃಹಸ್ಪತ್ಯಾಚಾರ್ಯರು ಬರ್ತಾ ಇರುವುದು ಕಾಣಿಸಿದರೆ ಅವತ್ತು ಇಂದ್ರ ಆ ಬೃಹಸ್ಪತ್ಯಾಚಾರ್ಯರನ್ನು ನೋಡದೇ ಇರುವ ಹಾಗೆ ನಾಟಕ ಮಾಡ್ತಾರೆ. ಕಾರಣ ಏನು ಅಂದರೆ, ಅವರು ಬಂದದ್ದು ಇವನಿಗೆ ಗೊತ್ತಾದರೆ ಇವ ಎದ್ದು ನಿಲ್ಲಬೇಕು. ಗುರುಗಳು ಬಂದಾಗ ಎದ್ದು ನಿಂತು ಅವರನ್ನು ಆಸನದಲ್ಲಿ ಹೋಗಿ ಕೂಡಿಸಿ ಒಂದು ನಮಸ್ಕಾರ ಮಾಡಿ ಆಮೇಲೆ ಬಂದು ಸಭೆಯಲ್ಲಿ ಕೂತ್ಕೊಳ್ಬೇಕವ. ಅವನಿಗೆ ಅವತ್ತು ಸ್ವಲ್ಪ ಬಿಸಿಬೇಳೆ ಬಾತು ತಿಂದದ್ದು ಜಾಸ್ತಿ ಆಗಿತ್ತು, ಕೊಟ್ಟ ಆಹುತಿ ಸ್ವೀಕಾರ ಜಾಸ್ತಿ ಆಗಿತ್ತು. ಆದ್ದರಿಂದ ಏಳುವುದಕ್ಕೆ ಸ್ವಲ್ಪ ಶಾರೀರಿಕವಾಗಿ ಆಲಸ್ಯ ಇತ್ತು ಅಂತ ಅನಿಸುತ್ತೆ ಇಂದ್ರದೇವರಿಗೆ. ಸಾಮಾನ್ಯ ಇಂದ್ರ ಅಲ್ಲ, ನಮ್ಮ ಇಂದ್ರಿಯಗಳನ್ನೆಲ್ಲ ನಿಯಂತ್ರಿಸತಕ್ಕಂತಹ ಇಂದ್ರ. ದೇವತಾ ಕಕ್ಷಾ ತಾರತಮ್ಯದಲ್ಲಿ 8ನೇ ಕಕ್ಷೆಯಲ್ಲಿ ಕಾಣಿಸಿಕೊಳ್ತಕ್ಕಂತಹ ಪುರಂದರ ನಾಮಕನಾದಂತಹ ಇಂದ್ರ ದೇವತೆಗಳನ್ನೆಲ್ಲ ನಿಯಂತ್ರಿಸತಕ್ಕಂತಹ ಶಕ್ತಿ. ಅಂತಹ ನಮ್ಮ ಕೈಗಳನ್ನು ನಿಯಂತ್ರಿಸುವ ಭುಜಶಕ್ತಿ ಅನಿಸಿದಂತಹ ಇಂದ್ರದೇವ ಅವತ್ತು ಗುರುಗಳು ಬರ್ತಾ ಇದ್ದರೆ ಎದ್ದು ನಿಲ್ಲಬಾರ್ದು. ಹಾಗೆ ಅಂತೇಳಿ ಎದ್ದು ನಿಲ್ಲದೆ ಹೋದರೆ ಗುರುಗಳಿಗೆ ಬೇಸರ ಆಗ್ತದೆ, ಅವಮಾನ ಮಾಡಿದ ಹಾಗೆ ಆಗ್ತದೆ. ಅದಕ್ಕೋಸ್ಕರ ಅವರು ಬಂದದ್ದೇ ಗೊತ್ತಾಗಲಿಲ್ಲ ಅಂತ ನಾಟಕ ಮಾಡಿದ. ಏನು ನಾಟಕ? ಈ ಕಡೆ ಸಭೆಯಲ್ಲಿ ಕುಣಿತ ಹಾಡು ಎಲ್ಲ ನಡೀತಾ ಉಂಟಲ್ವ, ಆ ಕಡೆ ನೋಡ್ತಾ ಕೂತ್ಬಿಟ್ಟ. ಆ ಕಡೆ ನೋಡುವುದು, ತಾನು ಅದಕ್ಕೆ ಸರಿಯಾಗಿ ಚಪ್ಪಾಳೆ ಹೊಡೆಯುವುದು. ಅಲ್ಲಿ ಯಾವ ರೀತಿ ಹಾಡ್ತಾ ಇದ್ದಾರೆ ಅದಕ್ಕೆ ತಾನು ಕೂಡ ತಾಳ ಹೊಡೆಯುವುದು. ಅದರಲ್ಲಿ ಅಷ್ಟು ಆಸಕ್ತನಾಗಿ ಮುಳುಗಿ ಹೋಗಿದ್ದಾನೆ ಅಂತ. ಬೃಹಸ್ಪತ್ಯಾಚಾರ್ಯರು ಬಂದರು, ದೇವೇಂದ್ರನನ್ನು ಒಂದು ಸರ್ತಿ ನೋಡಿದರು. ಇವ ಶಿಷ್ಯ, ಅವರು ಗುರು, ಆದ್ದರಿಂದ ಅವರಿಗೆ ಗೊತ್ತಾಗದೇ ಇದ್ದ ವಿಷಯ ಇಲ್ಲ. ಇವ ಯಾವುದನ್ನು ನೋಡ್ತಾ ಇದ್ರೂ ಕೂಡ ಸಭೆ ಪೂರ್ತಿ ಇವನಿಗೆ ಕಾಣಿಸುತ್ತೆ ಅನ್ನೋದು ಅವರಿಗೆ ಗೊತ್ತು. ಯಾಕಂದರೆ ಇಂದ್ರನಿಗೆ ಸಹಸ್ರಾಕ್ಷ ಅಂತ ಹೆಸರು, ಎಲ್ಲಿ ನೋಡಿದ್ರಲ್ಲಿ ಕಣ್ಣುಳ್ಳವ. ಅಂಥವ ಗುರುಗಳನ್ನು ನೋಡಲಿಲ್ಲ ಅಂತ ಆಗುವುದು ಸಾಧ್ಯವೋ? ಗುರುಗಳಿಗೆ ಅರ್ಥ ಆಯಿತು, ಇಂದ್ರನಿಗೆ ಇವತ್ತು ನನ್ನ ಸಭೆಯಲ್ಲಿ ನನ್ನ ಇರುವಿಕೆಯಿಂದ ಪ್ರಯೋಜನ ಇಲ್ಲ. ಯಾವತ್ತು ಈ ರಾಜರೆಲ್ಲ ಹೇಗೆ ಅಂದರೆ, ಯಾರಿಂದ ಪ್ರಯೋಜನ ಉಂಟು ಅವರನ್ನು ಅವತ್ತು ಗೌರವಿಸ್ತಾರೆ. ಇವತ್ತು ನನ್ನನ್ನು ಗೌರವಿಸ್ತಾ ಇಲ್ಲ, ನನ್ನನ್ನು ನೋಡಿಯೂ ನೋಡದೇ ಇದ್ದ ಹಾಗೆ ನಾಟಕ ಮಾಡ್ತಾ ಇದ್ದಾನೆ ಅಂದರೆ ನಾನು ಇಲ್ಲಿ ನನ್ನಿಂದ ಪ್ರಯೋಜನ ಇಲ್ಲ ಅಂತ ಅರ್ಥ ಅಂತ ಹೇಳಿ ಗುರುಗಳು ಸಭೆಯಿಂದ ಹೊರಗೆ ಹೋದವರು ಸೀದಾ ಮನೆ ಕಡೆಗೆ ಸಾಗಿದ್ದಾರೆ. ಇತ್ತ ಇಂದ್ರ ಸ್ವಲ್ಪ ಗೊತ್ತಾಯಿತು ಅವನಿಗೆ, ಗುರುಗಳು ಅವರ ಆಸನದಲ್ಲಿ ಕೂತಿಲ್ಲ ಅಂತ ಗೊತ್ತಾಯಿತು. ಗುರುಗಳ ಆಸನದ ಕಡೆಗೆ ನೋಡಿದ, ತಲೆಗೆ ಏರಿದ್ದೆಲ್ಲ ಜಗ್ಗನೆ ಇಳಿದು ಹೋಯಿತು. ಗುರುಗಳು ಹೊರಟರು ಅಂತ ಆದ ಕೂಡಲೇ ಅಲ್ಲೇ ನಿಂತ ಸಭೆಯಲ್ಲಿ ನಿಂತು ಇಡೀ ಸಭೆಯನ್ನು ಕುರಿತು ತಾನು ಕೈ ಮುಗಿದುಕೊಂಡು ಹೇಳ್ತಾನೆ, ನಾನು ಗುರುಗಳನ್ನು ಅವಮಾನಿಸಿದೆ. ಯಾವ ವ್ಯಕ್ತಿಯೂ ಯಾವ ಶಿಷ್ಯನೂ ಕೂಡ ಗುರುಗಳನ್ನು ಅವಮಾನಿಸಕೂಡದು.
ಗುರುಗಳ ವ್ಯಕ್ತಿತ್ವ ಯಾವತ್ತೂ ದೊಡ್ಡದು. 2 ಅಕ್ಷರಗಳನ್ನು ಪಾಠ ಹೇಳಿದಂತಹ ಗುರುವು ಕೂಡ ನಮ್ಮಿಂದ ಮಾನ್ಯ ಅಂತ ಕರೆಸಿಕೊಳ್ತಾನೆ, ಮಾನನೀಯನಾಗಿ ಬಿಡ್ತಾನೆ. ಆದರೆ ಗುರುಗಳನ್ನು ಅವಮಾನಿಸಿದ್ದು ನನ್ನ ತಪ್ಪು, ಇದನ್ನು ತಾವೆಲ್ಲ ಕ್ಷಮಿಸಬೇಕು. ಈ ಕ್ಷಣದಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗಿ ಅವರ ಹತ್ರ ಕ್ಷಮೆ ಕೇಳೋಣ. ಅಂದರೆ ನಿಜವಾಗಿ ತಪ್ಪು ಮಾಡಿದ್ದು ಇಂದ್ರ, ಅವು ಹೇಳುವುದು ಎಲ್ಲರೂ ಒಟ್ಟಿಗೆ ಹೋಗಿ ಕ್ಷಮೆ ಕೇಳುವ ಅಂತ. ಕ್ಷಮೆ ಕೇಳುವ ಒಟ್ಟಿಗೆ ಹೋಗುವುದು ಯಾಕೆ? ಈಗ ನಾನು ತಪ್ಪು ಮಾಡಿದೆ, ನೀವಾದರೆ ಹೇಳಬೇಕಿತ್ತಲ್ಲ, ಇಂದ್ರ ಗುರುಗಳು ಬಂದಿದ್ದಾರೆ ಅಂತ ಒಂದು ಹೇಳಬೇಕಿತ್ತಲ್ಲ. ಹಾಗಾದರೆ ನೀವು ಹೇಳಲಿಲ್ಲ ಅಂದರೆ ನಿಮ್ಮದು ತಪ್ಪು ಸೇರಿದೆ ಅಂತ ಅರ್ಥ. ಅವರೆಲ್ಲ ಯಾಕೆ ಹೇಳಲಿಲ್ಲ ಅಂದರೆ ಇಂದ್ರ ಬೇಕು ಅಂತ ನಾಟಕ ಆಡ್ತಾನೆ ಎಂದು ಗೊತ್ತು ಅವರಿಗೆ. ಈ ನಿದ್ದೆ ಮಾಡ್ತಾ ಇದ್ದವರನ್ನೇ ಎಲ್ಲರೂ ಎಬ್ಬಿಸ್ಲಿಕ್ಕೆ ಬರ್ತಾರೆ, ನಿದ್ದೆಯ ನಾಟಕ ಮಾಡ್ತಾ ಇದ್ದವರನ್ನೇ ಎಬ್ಬಿಸ್ಲಿಕ್ಕೆ ಬರುವುದಿಲ್ಲ ಅಲ್ವಾ? ಹಾಗೆ ಯಾರು ಇವನನ್ನು ಎಚ್ಚರಿಸುವುದಕ್ಕೆ ಬಂದಿರಲಿಲ್ಲ. ಹಾಗಾದರೆ ನಮ್ಮೆಲ್ಲರದ್ದು ತಪ್ಪಾಗಿದೆ. ಇಡೀ ಸಭೆಯೇ ಅವಮರ್ಯಾದೆಗೆ ಒಳಗಾಗಿದೆ. ಗುರುಗಳಿಗೆ ಅವಮರ್ಯಾದೆ ಮಾಡುವುದು ಅಂದರೆ ಸಭೆಗೆ ಅವಮರ್ಯಾದೆ ಮಾಡಿದ ಹಾಗೆ. ಅದು ಹೋಗೋಣ ಅಂತ ಸೀದಾ ಎಲ್ಲರೂ ಅಗ್ನಿಯಾದಿ ದೇವತೆಗಳ ಜೊತೆಗೆ ಇಂದ್ರ ಬೃಹಸ್ಪತ್ಯಾಚಾರ್ಯರ ಮನೆಗೆ ಸಾಗಿದ. ತಾರಾದೇವಿ ಇವರನ್ನೆಲ್ಲ ಸ್ವಾಗತಿಸ್ತಾಳೆ, ಗುರುಪತ್ನಿಯಾದಂತಹ ತಾರೆ. ಬೃಹಸ್ಪತ್ಯಾಚಾರ್ಯರಿಗೆ ಎಲ್ಲಿಂತ ದೇವರ ಕೊನೆಗೆ ಹೋಗಿ ನೋಡಿದ್ರು, ಅಲ್ಲಿಲ್ಲ ಬೃಹಸ್ಪತ್ಯಾಚಾರ್ಯರು. ಆವಾಗ ಆಕೆ ತಾರೆ ಹೇಳ್ತಾಳೆ, ಬೃಹಸ್ಪತ್ಯಾಚಾರ್ಯರು ನಿಮ್ಮಲ್ಲಿ ಹೋದದ್ದು ನನಗೆ ಗೊತ್ತು, ಆಮೇಲೆ ಎಲ್ಲಿ ಹೋದರು ಅಂತ ನನಗೆ ಗೊತ್ತಿಲ್ಲ. ನಿಮ್ಮಲ್ಲೇ ಇದ್ದಾರೆ ಅಂತ ನಾನು ಅಂದುಕೊಂಡಿದ್ದೆ. ಅವರನ್ನು ಹುಡುಕಿಸುವ ಕೆಲಸವು ನಡೆಯುತ್ತದೆ. ಸೂರ್ಯಚಂದ್ರರಿಗೆ ಜವಾಬ್ದಾರಿಯನ್ನು ಕೊಟ್ಟರು. ಯಾಕಂದರೆ ಸೂರ್ಯಚಂದ್ರರು ಸರ್ವಸಾಕ್ಷಿಗಳು ಅಂತ ಅರ್ಥ. ಎಲ್ಲಿದ್ದರೂ ಅವರಿಗೆ ಗೊತ್ತಾಗ್ತದೆ. ಆದರೆ ಸೂರ್ಯಚಂದ್ರರ ಕಣ್ಣನ್ನು ತಪ್ಪಿಸಿ ಬೃಹಸ್ಪತ್ಯಾಚಾರ್ಯರು ಅದೃಶ್ಯರಾಗಿ ಹೋಗಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ಅದೃಶ್ಯರಾಗಿದ್ದಾರೆ ಅನ್ನುವ ವಿಷಯ ಎಲ್ಲಕ್ಕಿಂತ ಮುಂಚೆ ಗೊತ್ತಾದದ್ದು ಅಸುರರ ಕಡೆಗೆ. ಅವರಿಗೆ ನೆಟ್ವರ್ಕ್ ಚೆನ್ನಾಗಿರ್ತದೆ ಅಂತ ಅರ್ಥ. ಶುಕ್ರಾಚಾರ್ಯರಿಗೆ ಮಾಹಿತಿ ಸಿಕ್ಕಿದೆ. ದೇವತೆಗಳು ಗುರುಗಳಿಗೆ ಅಪಚಾರ ಮಾಡುವುದರ ಮೂಲಕ ತಾವು ತಮ್ಮನ್ನೇ ಸಮಸ್ಯೆ ಮಾಡಿಕೊಂಡಿದ್ದಾರೆ ಅಂತ ಅರ್ಥ ಆಯಿತು. ಶುಕ್ರಾಚಾರ್ಯರು ಹೇಳಿದರು, ಕ್ಷಣದಲ್ಲಿ ಹೋಗಿ ಹೊಡಿರಿ ಬಡಿರಿ, ಏನು ಇನ್ನು ಬೃಹಸ್ಪತ್ಯಾಚಾರ್ಯರ ಮಂತ್ರಬಲ ಇಲ್ಲ ಅಂತ ಹೇಳಿದರೆ, ಮಂತ್ರಿ ಅನಿಸಿದ ಬೃಹಸ್ಪತ್ಯಾಚಾರ್ಯರ ಶಕ್ತಿ ಅಲ್ಲಿಲ್ಲ ಅಂತಾದರೆ ದೇವತೆಗಳನ್ನು ಬೀಳಿಸುವುದು ದೊಡ್ಡ ಕಷ್ಟ ಅಲ್ಲ. ಅವರ ಸಿಂಹಾಸನವನ್ನು ಅಪಹರಿಸಿ ಅಂತ ಶುಕ್ರಾಚಾರ್ಯರು ಇವರಿಗೆ, ತನ್ನ ಶಿಷ್ಯರಿಗೆ, ದೈತ್ಯರಿಗೆ ನಿರ್ದೇಶನವನ್ನು ಕೊಟ್ಟರು. ದೇವತೆಗಳು ಗಡಗಡ ನಡುಗಿದ್ದಾರೆ, ಗುರುಗಳಿಲ್ಲ, ದೈತ್ಯರು ಸಮರೋತ್ಸಾಹದಿಂದ ಬರ್ತಾ ಇದ್ದಾರೆ. ಏನು ಮಾಡುವುದು ನಮ್ಮ ರಕ್ಷಣೆಗೆ? ಊರು ಬಿಟ್ಟು ಹೊರಡುವುದು ಅಂತಾಯಿತು. ಎಲ್ಲ ಊರು ಖಾಲಿ ಮಾಡಿ ಹೊರಟಂತೆ. ಏನು ಖಾಲಿ ಮಾಡಿದರೂ ಇವರಿಗೆ ಇನ್ನು ಬೇರೊಂದು ಜಾಗ ಬೇಕಲ್ವ ದೇವತೆಗಳಿಗೆ? ನಮ್ಮ ಭಾರತದಲ್ಲಿ ಬೆಂಗಳೂರಿಗೆ ಬಂದು ಎಷ್ಟು ದಿವಸ ಇರಲಿಕ್ಕೆ ಸಾಧ್ಯ ದೇವತೆಗಳು? ಅದು ಅಲ್ಲಿ ಬಿಟ್ಟವರಿಗೆ ಮತ್ತೆ ಸ್ಥಾನ ಬೇಕಲ್ಲ. ಅದಕ್ಕೋಸ್ಕರ ಹೋಗಿ ಚತುರ್ಮುಖ ಬ್ರಹ್ಮನ ಹತ್ರ ಕೇಳಿದರು, ಏನು ಮಾಡುವುದು ಈಗ? ಬೃಹಸ್ಪತ್ಯಾಚಾರ್ಯರು ಕಾಣಿಸ್ತಾ ಇಲ್ಲ, ಗುರುಗಳಿಲ್ಲ ಅನ್ನುವ ಕಾರಣದಿಂದಲೇ ಅಸುರರ ಶಕ್ತಿ ವಿಜೃಂಭಿಸಿ ಬಿಟ್ಟಿದೆ. ಚತುರ್ಮುಖ ಹೇಳಿದ, ಸ್ವಯಂ ಕೃತೋಯಂ ಅಪರಾಧ, ನೀವೇ ಮಾಡಿಕೊಂಡಂತಹ ಅಪರಾಧ. ಆದರೆ ನನ್ನ ಮಕ್ಕಳು ನೀವು, ನಿಮ್ಮನ್ನು ಹಾಗೆ ನಾನು ಕೈ ಬಿಡುವುದಕ್ಕಾಗುವುದಿಲ್ಲ. ಆದ್ದರಿಂದ ನನ್ನ ನಿರ್ದೇಶನವನ್ನು ಅನುಸರಿಸಿ ನೀವೊಂದು ಸಾಧನೆ ಮಾಡಿ. ಏನಂದರೆ, ಬೃಹಸ್ಪತ್ಯಾಚಾರ್ಯರು ಅವರ ಕೋಪ ತಣಿಪು ಬಂದು ಅವರು ಅವರ ಸಾಧನೆಯನ್ನು ಮುಗಿಸಿ ಬರುವಲ್ಲಿಯ ತನಕ, ಯಾಕೆ ಅವರು ಅಲ್ಲಿಯ ತನಕ ಸಾಧನೆ ಮಾಡ್ತಾ ಇರ್ತಾರೆ? ಒಬ್ಬ ಶಿಷ್ಯನಿಂದ ಗುರು ಅವಮಾನಿತನಾದ ಅಂದರೆ ಗುರುವಿನ ಒಂದಷ್ಟು ಧರ್ಮ ಕ್ಷೀಣಿಸುತ್ತೆ, ಅವರಲ್ಲಿದ್ದ ಪುಣ್ಯ ಕ್ಷೀಣಿಸುತ್ತೆ ಅವಮಾನದ ಕಾರಣದಿಂದ. ಆ ಧರ್ಮವನ್ನು ಮತ್ತೆ ಸಂಪಾದಿಸುವುದಕ್ಕೋಸ್ಕರ ಏಕಾಂತದಲ್ಲಿ ಅವರು ತಪಸ್ಸು ಮಾಡ್ತಾ ಇರ್ತಾರೆ. ಅದು ಅವರನ್ನು ನೀವು ಹೋಗಿ ಹುಡುಕಿ ತರುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರು ಬರುವಲ್ಲಿಯ ತನಕ ಅವರ ಜಾಗದಲ್ಲಿ ಅಂತಹ ಶಕ್ತಿಶಾಲಿಯಾದ ಸಮಸ್ತ ವೇದಗಳನ್ನು ನಾಲಿಗೆಯಲ್ಲಿ ಇಟ್ಟುಕೊಂಡಿರತಕ್ಕಂತಹ ಒಬ್ಬ ಪುರೋಹಿತರನ್ನು ಸ್ಥಾಪನೆ ಮಾಡಿಕೊಳ್ಳಿ. ಗುರುಸ್ಥಾನದಲ್ಲಿ ಒಬ್ಬರನ್ನು ಸ್ವೀಕಾರ ಮಾಡಿ. ಇಂದ್ರಾದಿಗಳು ಚತುರ್ಮುಖನ ಮುಂದೆ ಕೈ ಮುಗಿದು ಕೇಳ್ತಾರೆ, ನಮಗೆ ಯಾರು ಅಂತ ಹೇಳಬೇಕು ನಾವು. ಯಾಕಂದರೆ ಬೃಹಸ್ಪತ್ಯಾಚಾರ್ಯರ ಜಾಗಕ್ಕೆ ಪುರೋಹಿತರು ಬರಬೇಕು ಅಂದರೆ ಯಾರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಬೃಹಸ್ಪತ್ಯಾಚಾರ್ಯರ ಸ್ಥಾನಕ್ಕೆ ನಾವು ಬರಲಾರೆವು ಅಂತ ಹೇಳ್ತಾರೆ. ಆದ್ದರಿಂದ ತಾವೇ ನಿರ್ದೇಶನ ಕೊಡಬೇಕು. ಆಗ ಅವರು ನಿರ್ದೇಶನ ಮಾಡಿದ್ದು ರಚನಾದೇವಿಯ ಮಗನಾದಂತಹ ವಿಶ್ವರೂಪನ ಬಗ್ಗೆ. ವಿಶ್ವಕರ್ಮ ಅನಿಸಿದಂತಹ ತ್ವಷ್ಟೃ ಪ್ರಜಾಪತಿ ಇದ್ದಾರೆ. ತ್ವಷ್ಟೃ ಅಂತ ಹೇಳಿದರೆ ಅದಿತಿ ದೇವಿಯ ಹೊಟ್ಟೆಯಲ್ಲಿ ಹುಟ್ಟಿದ 12 ಆದಿತ್ಯರುಗಳಲ್ಲಿ ಒಬ್ಬ ತ್ವಷ್ಟೃ. ಆ ತ್ವಷ್ಟೃ ಪ್ರಜಾಪತಿಗೆ ರಚನೆಯನ್ನು ಕೊಟ್ಟು ವಿವಾಹ ಮಾಡಿದ್ದಾರೆ. ಆ ರಚನಾದೇವಿಯಲ್ಲಿ ತ್ವಷ್ಟೃ ಪ್ರಜಾಪತಿಗೆ ಮಕ್ಕಳು ಜನಿಸಿದ್ದಾರೆ. ಅದರಲ್ಲಿ ಒಬ್ಬ ವಿಶ್ವರೂಪ ಅಂತ ಆತನಿಗೆ ಹೆಸರು, ಮತ್ತೊಬ್ಬ ವಿಶ್ವಕರ್ಮ ಇದ್ದಾನೆ, ಇವರು ವಿಶ್ವರೂಪ. ಈ ವಿಶ್ವರೂಪಾಚಾರ್ಯ ಬಹಳ ವಿಶಿಷ್ಟವಾದ ವ್ಯಕ್ತಿ. ಒಂದು ಬಾರಿ ಓದಿದರೆ ಅವನ ತಲೆಯಲ್ಲಿ ಕೂತುಕೊಳ್ತದೆ. ಏಕಸಂತಗ್ರಾಹಿ ಅಂತ. ಅವನಿಗೆ ಗುರುಗಳು ಪಾಠ ಹೇಳುವುದೇ ಕಷ್ಟ.
ಯಾಕಂದರೆ ಗುರುಗಳಿಗೆ ಪಾಠ ಹೇಳಿದ ಮೇಲೆ ಮರ್ತು ಹೋಗಿರ್ತದೆ, ಇವನಿಗೆ ಹೇಳಿದ್ದೆಲ್ಲ ನೆನಪಿರ್ತದೆ. ಇಂಥ ವಿಶಿಷ್ಟ ಶಕ್ತಿ ಆತನಂತೆ. ಆತ ಅವನಿಗೆ ಒಂದು ತಲೆ ಅಲ್ಲ ಅಂತೆ, 3 ತಲೆ. ತಸ್ಯಾಸನ್ ತ್ರಿಶಿರಾಂಸಿ, 3 ತಲೆಗಳು ಅವನಿಗಿದ್ವಂತೆ. ಅದು ಎಂಥ ತಲೆ! ಬಹಳ ವಿಚಿತ್ರ ವ್ಯಕ್ತಿ ಅವ. ಅವನು ವೇದಗಳನ್ನು ಓದಿದ್ದಾನೆ. ಆ ಮೂಲಕ ವೇದಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣ, ವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತುಗಳು, ವೇದಕ್ಕೆ ಸಂಬಂಧಪಟ್ಟ ಆರಣ್ಯಕಗಳು, ಇದನ್ನೆಲ್ಲ ಅಭ್ಯಾಸ ಮಾಡಿ ಯಜ್ಞಯಾಗಗಳಲ್ಲಿ ನಿಷ್ಣಾತ, ಕರ್ಮಕಾಂಡದಲ್ಲಿ ಮಹಾನಿಷ್ಣಾತ. ಆತ ಸೋಮಯಾಗವನ್ನು ಮಾಡಬಲ್ಲ, ಪಶುಯಾಗವನ್ನು ಮಾಡಬಲ್ಲ, ಜೊತೆಗೆ ಸ್ಮಾರ್ಥ ಕರ್ಮಗಳನ್ನು ಕೂಡ ಮಾಡಬಲ್ಲ. ಶ್ರೌತಯಾಗವನ್ನು ಮಾಡಿದರೆ, ಅಂದರೆ ಸೋಮಯಾಗವನ್ನು ಮಾಡಿದರೆ ಕೊನೆಗೆ ಸೋಮರಸ, ಸ್ವಾದಿಷ್ಟವೂ ಮದಿಷ್ಟವೂ ಆದ ಸೋಮಧಾರೆಯಿಂದ ಆಹುತಿಯನ್ನು ಕೊಟ್ಟು ಕೊನೆಗೆ ಅದರಿಂದ ಸ್ವಲ್ಪ ಪ್ರಸಾದ ರೂಪದಲ್ಲಿ ಸೋಮವನ್ನು ಪಾನ ಮಾಡಬೇಕು. ಸೋಮಪಾನ ಅನ್ನೋದು ಅಮೃತಪಾನಕ್ಕೆ ಸದೃಶವಾದದ್ದು, ಅತ್ಯಂತ ಸಾತ್ವಿಕವಾದದ್ದು. ಇವೊಂದು ಒಂದು ತಲೆ ಸೋಮಪಾನ ಮಾಡುವಂಥದ್ದಂತೆ. ಸೋಮಪೀಠಂ ಸುರಾಪೀಠಂ ಅನ್ನಾದಮಿತಿ ಶುಶ್ರುಮ ತಸ್ಯಾಸನ್. 3 ತಲೆ ಇತ್ತಲ್ವ, ಅದರಲ್ಲಿ ಒಂದು ಸೋಮಪೀಠ, ಒಂದು ಸೋಮಪಾನ ಮಾಡ್ತಕ್ಕಂಥ ತಲೆ. ಇನ್ನೊಂದು ತಲೆ ಅದಕ್ಕೆ ತೀರ ವಿರುದ್ಧವಾದ ತಲೆ. ಇದು ಉತ್ತರಕ್ಕೆ ಮುಖ ಮಾಡಿದ ತಲೆ ಆದರೆ ಅದು ದಕ್ಷಿಣಕ್ಕೆ ಮುಖ ಮಾಡಿದ ತಲೆ. ದಕ್ಷಿಣಕ್ಕೆ ಮುಖ ಮಾಡಿದ ತಲೆಯ ಕೆಲಸ ಏನು ಅಂದರೆ ಸುರಾಪಾನ ಮಾಡೋದು ಕೆಲಸ. ಇದು ಸೋಮಪಾನ ಪರಮ ಸಾತ್ವಿಕವಾದ ಅಮೃತಪಾನದಲ್ಲಿ ತೊಡಗಿದರೆ ಅದು ಸುರಾಪಾನ ಮಾಡತಕ್ಕಂತಹ ಮತ್ತೊಂದು ತಲೆ ಉಂಟಂತೆ. ಅದನ್ನು ಓದಿದ್ದಾನೆ. ಸುರೆಯನ್ನು ರಚನೆ ಮಾಡುವುದು ಹೇಗೆ, ಸುರೆಯನ್ನು ನಿಷ್ಪಾದನೆ ಮಾಡುವ ಕ್ರಮ ಹೇಗೆ, ವೃಕ್ಷದಿಂದ ಸುರಾವನ್ನು ತೆಗೆಯುವುದು ಹೇಗೆ, ಗೋಧಿಯಿಂದ ಸುರಾವನ್ನು ತೆಗೆಯುವುದು ಹೇಗೆ, ದ್ರಾಕ್ಷಿ ಮೊದಲಾದ ಹಣ್ಣುಗಳಿಂದ ಸುರಾವನ್ನು ತೆಗೊಳ್ಳುವುದು ಹೇಗೆ, ನೆಲ್ಲಿಕಾಯಿಯಿಂದ ಸುರೆಯನ್ನು ತೆಗೆಯುವುದು ಹೇಗೆ, ಕೊನೆಗೆ ಮಜ್ಜಿಗೆಯನ್ನು ಸುರ ಮಾಡುವುದು ಹೇಗೆ ಎಲ್ಲ ಗೊತ್ತಂತೆ ಅವನಿಗೆ. ಯಾವುದನ್ನು ಎಷ್ಟು ಹುಳಿ ಬರಿಸಿ ಎಷ್ಟು ನೆಲದ ಅಡಿಯಲ್ಲಿಟ್ಟು ಅದನ್ನು ಸುರೆ ಮಾಡಬೇಕು ಅಂತ ಎಲ್ಲ ಗೊತ್ತಂತೆ. ಅವೆಲ್ಲವುಗಳನ್ನು ಮಾಡಿ ಅದರಿಂದ ತಾಮಸವಾದ ಕ್ರಮದಿಂದ ಹೋಮ ಮಾಡಿ ಆಗ್ರಹೇಣಿ ಅಂತ ಯಾಗವನ್ನು ಮಾಡಿ ಕೊನೆಗೆ ಸುರಾಪಾನ ಮಾಡತಕ್ಕಂಥ ಇನ್ನೊಂದು ತಲೆ ಉಂಟು. ಮತ್ತೊಂದು ತಲೆ ಅದು ಸಾಮಾನ್ಯ ಸ್ಮಾರ್ಥ ಕರ್ಮಗಳನ್ನು ಮಾಡಿ ಅನ್ನದಿಂದ, ಪಾಯಸದಿಂದ, ಪುರೋಡಾಶದಿಂದ ಆಹುತಿಯನ್ನು ಕೊಟ್ಟು ಕೊನೆಗೆ ಅನ್ನವನ್ನು ತಿನ್ನುವ ತಲೆ. ಅನ್ನಾದ ಮಿತಿ ಶುಶ್ರುಮ ಹೀಗೆ ಅಂತ ಕೇಳ್ತೇವೆ ಅಂತಾರೆ ಯುಗಾಚಾರ್ಯರು. ನಾವು ಕೇಳಿದ್ದೇವೆ, ಅವನಿಗೆ 3 ತಲೆ ಇತ್ತು. ಒಂದು ಸೋಮಪಾನ ಮಾಡುವಂಥದ್ದು, ಮತ್ತೊಂದು ಸುರಾಪಾನ ಮಾಡುವಂಥದ್ದು, ಮತ್ತೊಂದು ಅನ್ನವನ್ನು ಉಣ್ಣುವಂಥದ್ದು ಅಂತ 3 ತಲೆ. ಅಂದರೆ 3 ತಲೆ ಅಂತ ಹೇಳಿದರೆ ಹೀಗೆ 2 ತಲೆ, ಹೀಗೊಂದು ತಲೆ ಅಂತ ಹಾಗೇ ಕಲ್ಪಿಸಿಕೊಳ್ಬೇಕು ಅಂತಿಲ್ಲ. ಹೀಗೆ ರಾವಣನಿಗೆ 10 ತಲೆ ಅಂತ ಹೇಳಿದರೆ ಅದನ್ನು ಸ್ವಲ್ಪ ಚಿತ್ರ ಬರೆಯುವುದು ಕಷ್ಟವೇ. 10 ತಲೆ ಅಂತ 9 ತಲೆ ಇದ್ದರೆ ಸುಲಭವಾಗಿ ಬರಿಬೋದು. ಈ ಕಡೆ 4, ಈ ಕಡೆ 4, ಮಧ್ಯದಲ್ಲಿ 1 9 ತಲೆ ಬರಿಬೋದು. 10 ತಲೆ ಅಂದರೆ ಎಲ್ಲಿಗೆ ಕಂಠ ಆಗಬೇಕು ಅಂತಲೇ ಸಮಸ್ಯೆ ಇದೆ, ಬ್ಯಾಲೆನ್ಸ್ ಆಗೋದಿಲ್ಲ ಅಲ್ವ, ಅದೊಂದು 10 ತಲೆ. ಹಾಗೆ ಇದು 3 ತಲೆ ಅನ್ನೋದರ ವ್ಯವಸ್ಥೆ ಏನಿದೆ ಅದು ಮೂಲತಃ ದಶಕಂಠ ಅಂತ ಹೇಳಿದರೆ, ದಶಶಿರಸ್ಸು ಅಂತ ಹೇಳಿದರೆ ಹೇಗೆ 10 ರೀತಿಯಲ್ಲಿ ಆಲೋಚನೆ ಮಾಡಿ ಕೆಟ್ಟ ಬುದ್ಧಿಯನ್ನು ಮಾಡ್ತಕ್ಕಂಥವ ಅಂತ ಅರ್ಥವೋ, ಹಾಗೆಯೇ ತ್ರಿಶಿರಸ್ಸು ಅಂತ ಹೇಳಿದರೆ ಅವನು ಸಾತ್ವಿಕನೂ ಹೌದು, ರಾಜಸನೂ ಹೌದು, ತಾಮಸನೂ ಹೌದು. ಸಾತ್ವಿಕ ಸ್ಥಿತಿಯಲ್ಲಿ ಪರಮ ಸಾತ್ವಿಕ, ಸೋಮಪಾನ ಮಾಡುವವ ಅಂದರೆ ಸಾತ್ವಿಕ ಅಂತ ಅರ್ಥ, ಸುರಾಪಾನ ಮಾಡುವ ಅಂದರೆ ಪರಮ ತಾಮಸ ಅಂತ ಅರ್ಥ. ಅದರ ಮಧ್ಯದಲ್ಲಿ ಅನ್ನ ತಿಂತಾನೆ ಅಂತ ಹೇಳಿದರೆ ರಾಜಸ ಅಂತ ಅರ್ಥ. ಮನುಷ್ಯ ಯೋಗ್ಯವಾದ ಅನ್ನಾದ, ಅಸುರ ಯೋಗ್ಯವಾದ ಸುರಾಪಾನ, ದೇವಯೋಗ್ಯವಾದ ಸೋಮಪಾನ, ಹೀಗೆ ದೇವತೆಗಳ, ಅಸುರರ, ಮನುಷ್ಯರ 3 ಸ್ವಭಾವವನ್ನು ಕೂಡ ತನ್ನಲ್ಲಿ ಮುಪ್ಪುರಿಗೊಳಿಸಿಕೊಂಡಿರತಕ್ಕಂಥ ವ್ಯಕ್ತಿತ್ವ ಅನ್ನುವುದು ಆ ವಿಶ್ವರೂಪಾಚಾರ್ಯನ ಸ್ಥಿತಿ. ಅಂತಹ ವಿಶ್ವರೂಪಾಚಾರ್ಯ ಎಲ್ಲ ಓದಿದ್ದಾನೆ. ಅವನಿಗೆ ಸೋಮಪಾನ ಮಾಡುವವನಿಗೆ ಸಮಗ್ರ ದೇವತಾ ವಿದ್ಯೆಗಳ ಬಗ್ಗೆ ಪರಿಚಯ ಉಂಟು. ಸುರಾಪಾನ ಮಾಡುವವನಿಗೆ ಆಥರ್ವಣ ಪ್ರಕ್ರಿಯೆಯ ಸಮಗ್ರ ಜ್ಞಾನವೂ ಕೂಡ ಇದೆ, ಮಾಯಾವಿದ್ಯೆಗಳ ಜ್ಞಾನ ಉಂಟು. ಈ ಕಡೆಯಿಂದ ಅನ್ನಾದ ಆದ್ದರಿಂದ ಅವನಿಗೆ ಸಮಸ್ತ ಕಲಾವಿದ್ಯೆಗಳ ಜ್ಞಾನ ಉಂಟು, ಎಲ್ಲವನ್ನೂ ತಿಳಿದ. ಕಲಾವಿದ್ಯೆ ಅಂದರೆ ಆರ್ಟ್ಸು, ಸೈನ್ಸು, ಮ್ಯಾಥ್ಸ್ ಎಲ್ಲ ಗೊತ್ತಂತೆ ಅವನಿಗೆ, ಸಕಲ ವಿದ್ಯೆಗಳಲ್ಲಿ ಪಾರಂಗತ. ಅಂತಹ ವೇದಜ್ಞಾನ ಆದಂತಹ ತ್ರಿಶಿರಸ್ಸಿದ್ದಾನೆ, ಅವನನ್ನೇ ವಿಶ್ವರೂಪ ಅಂತ ಕರೀತಾರೆ. ಅವನು ಇವತ್ತು ನಿಮ್ಮ ಪೌರೋಹಿತ್ಯಕ್ಕೆ ಯೋಗ್ಯನಾದ ವ್ಯಕ್ತಿ. ಹೇಗಿದ್ದರೂ ನಿಮ್ಮಲ್ಲೇ ಒಬ್ಬರ ಮಗ ಅಲ್ವಾ, ಅಂದರೆ ತ್ವಷ್ಟೃ ಪ್ರಜಾಪತಿ ಅಂತ ಹೇಳಿದರೆ, ತ್ವಷ್ಟೃ ಅಂದರೆ ಯಾರು, ಆ ರೀತಿಯರಲ್ಲಿ ಒಬ್ಬ. ಅವನ ಮಗ ಅಂತಾದ ಮೇಲೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವ, ನಿಮ್ಮ ಮಗನ ಸ್ಥಾನದಲ್ಲಿ ಬರ್ತಾನೆ. ಅದನ್ನು ನಿಮ್ಮ ಮಗನ ಸ್ಥಾನದಲ್ಲಿರುವ ವಿಶ್ವರೂಪನನ್ನು ನೀವು ಪುರೋಹಿತರ ಸ್ಥಾನದಲ್ಲಿ ಈ ಬಾಗಿಲಿಗೆ ಸೇರಿಸಿಕೊಳ್ಳಿ, ಅದರಿಂದ ಅಸುರರನ್ನು ತಡೆಗಟ್ಟುವುದಕ್ಕೆ ಸಾಧ್ಯವಾಗ್ತದೆ ಅಂತ ಚತುರ್ಮುಖನ ನಿರ್ದೇಶವನ್ನು ಅನುಸರಿಸಿ ದೇವತೆಗಳೆಲ್ಲ ವಿಶ್ವರೂಪನ ಆಶ್ರಮಕ್ಕೆ ಹೋದರಂತೆ.
ವಿಶ್ವರೂಪ ಅಲ್ಲಿ ಯಜ್ಞದಲ್ಲಿ ನಿರತನಾಗಿದ್ದ. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ ವ್ಯವಸ್ಥೆ. ಆ ಯಜ್ಞದಲ್ಲಿ ನಿರತನಾಗಿದ್ದವ ದೇವತೆಗಳು ಬಂದದ್ದನ್ನು ನೋಡಿ ಯಜ್ಞವನ್ನು ಹಾಗೇ ನಿಲ್ಲಿಸಿ ಅಲ್ಲಿಗೆ ದರ್ಬೆಯ ಕಟ್ಟನ್ನು ತಾನು ಅಲ್ಲಿ ಇಟ್ಟು ಬಂದಂತೆ. ದೇವತೆಗಳನ್ನು ಎದುರುಗೊಂಡ. ಅಂದರೆ ದೊಡ್ಡವರು ಬಂದಾಗ ಯಜ್ಞಕ್ಕೂ ಸ್ವಲ್ಪ ವಿಶ್ರಾಂತಿ ಕೊಡಬಹುದು ಅಂತ ಅರ್ಥ. ಅಲ್ಲಿ ದರ್ಬೆಯ ಕಟ್ಟಿ ಇಟ್ಟದ್ದು ಯಾಕೆ ಅಂತ ಹೇಳಿದರೆ ಯಜಮಾನ ಪ್ರಸ್ತರಹ ಅಂತ ಒಂದು ಕ್ರಮ ಇದೆ. ಇವನೇನಾದರೂ ಎದ್ದು ಹೋಗಬೇಕಾದ್ರೆ, ಹೋಗಬಾರದು ಯಜ್ಞದ ಮಧ್ಯದಲ್ಲಿ, ಎದ್ದು ಹೋಗಬೇಕಾದ್ರೆ ಅವನ ಪ್ರತಿನಿಧಿಯಾಗಿ ಒಂದು ದರ್ಬೆಯ ಮುಷ್ಟಿಯನ್ನು ಅಲ್ಲಿ ಇಡಬೇಕು ಅಂತ. ಹಾಗೆ ಪ್ರಸ್ತರವನ್ನು ಅಲ್ಲಿ ಇಟ್ಟು ಈ ಕಡೆ ಬರ್ತಾನೆ, ದೇವತೆಗಳನ್ನೆಲ್ಲ ಸ್ವಾಗತಿಸ್ತಾನೆ, ನಮಸ್ಕಾರ ಮಾಡ್ತಾನೆ. ಬಂದು ನಮ್ಮ ಮನೆಗೆ ತಾವೆಲ್ಲ ಬಂದಿದ್ದೀರಿ, ಸಾಕ್ಷಾತ್ ಪರಮಾತ್ಮ ಮನೆಗೆ ಆಗಮಿಸಿದಷ್ಟು ಸಂತೋಷವಾಗ್ತಾ ಇದೆ. ಕಾರಣವಿಲ್ಲದೆ ತಾವೆಲ್ಲ ಬರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಬಡಪಾಯಿ ವ್ಯಕ್ತಿಯಿಂದ ನಿಮಗೇನು ಪ್ರಯೋಜನವಾದೀತು? ಹಾಗಾದರೆ ನೀವು ನಿಮ್ಮ ಪ್ರಯೋಜನಕ್ಕೋಸ್ಕರ ನಮ್ಮ ಮನೆಗೆ ಬಂದಿರಲಿಕ್ಕಿಲ್ಲ. ಇವನ ಮೇಲಿನ ಕರುಣೆಯಿಂದ ನಮ್ಮ ದರ್ಶನವನ್ನು ಕೊಟ್ಟು ಇವನಿಗೆ ಅನುಗ್ರಹ ಮಾಡೋಣ ಅಂತ ಬಂದಿದ್ದೀರಿ, ಅದರಿಂದ ಕೂತುಕೊಳ್ಳಿ ಅಂತ ತಾನವರಿಗೆ ಉಪಚಾರವನ್ನೆಲ್ಲ ಮಾಡ್ತಾನೆ. ಆಗ ದೇವತೆಗಳು ಹೇಳ್ತಾರೆ, ನಾವು ಒಂದು ಪ್ರಯೋಜನಕ್ಕೋಸ್ಕರ ನಿನ್ನ ಹತ್ರ ಬಂದಿದ್ದೇವೆ, ನೀನು ಆಗುವುದಿಲ್ಲ ಅಂತ ಹೇಳಬಾರ್ದು. ಏನು ಅಂತ ಕೇಳಿದರೆ, ನಮ್ಮ ಪೌರೋಹಿತ್ಯವನ್ನು ನೀನು ನಿರ್ವಹಿಸಬೇಕು, ಗುರುಸ್ಥಾನದಲ್ಲಿ ನೀನು ಕೂತುಕೊಳ್ಬೇಕು. ಇದನ್ನು ಕೇಳಿ ಹೌಹಾರಿ ಬಿಡ್ತಾನಂತೆ ವಿಶ್ವರೂಪಾಚಾರ್ಯ. ವಿಶ್ವರೂಪ ಹೇಳ್ತಾನೆ, ಮೊದಲನೇದಾಗಿ ನೀವು ಕೇಳಿದ್ದನ್ನು ನಾನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಧ್ಯ ಇಲ್ಲ ಅಂತ ಹೇಳುವ ಹಾಗಿಲ್ಲ, ಇದು ಮಾತಾಡುವುದಕ್ಕೆ ಅವನನ್ನು ನೋಡಿ ಕಲಿಬೇಕು. ಅವನು ಹೇಳ್ತಾನೆ, ನೀವು ಹೇಳಿದ್ದನ್ನು ಮಾಡುವುದು ಹೇಗೆ ಸಾಧ್ಯ? ನಮಗೆ ಚಿಕ್ಕಪ್ಪನ ಸ್ಥಾನದಲ್ಲಿ ಇರತಕ್ಕಂಥವರು, ಪಿತೃವ್ಯ ಸ್ಥಾನಾಪನ್ನರಾದವರು ನೀವೆಲ್ಲ. ನಾನು ಗುರುಸ್ಥಾನದಲ್ಲಿ ಕೂತುಕೊಳ್ಳಬೇಕು ಅಂದರೆ ಅರ್ಥ ಏನು? ನಾಳೆಯಿಂದ ನೀವೆಲ್ಲ ನನಗೆ ನಮಸ್ಕಾರ ಮಾಡಬೇಕು ಅಂತ ಅರ್ಥ. ದೊಡ್ಡವರಿಂದ ಚಿಕ್ಕವ ನಮಸ್ಕಾರ ಮಾಡಿಸಿಕೊಂಡ ಅಂತಾದರೆ ಆತನ ಆಯುಷ್ಯ ಕ್ಷೀಣವಾಗ್ತದೆ. ಅದೇ ಚಿಕ್ಕವ ದೊಡ್ಡವರಿಗೆ ನಮಸ್ಕಾರ ಮಾಡಿದ ಅಂತಾದರೆ ಅವನ ಆಯುಷ್ಯ ವೃದ್ಧಿಯಾಗ್ತದೆ. ಬರೀ ಆಯುಷ್ಯ ಅಲ್ಲ, ಆತನ ವಿದ್ಯೆ, ಆತನ ವರ್ಚಸ್ಸು, ಕೀರ್ತಿ, ಜೊತೆಗೆ ಆತನ ಬಲ, ಈ ನಾಲ್ಕರ ವೃದ್ಧಿ ಆಗ್ತದೆ ಅಂತ. ದೊಡ್ಡವರಿಗೆ ನಿರಂತರ ನಮಸ್ಕಾರ ಮಾಡತಕ್ಕಂಥ ಅಭಿವಾದನಶೀಲನಾದ ವ್ಯಕ್ತಿಗೆ. ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯು ಪ್ರಜ್ಞಾ ಯಶೋ ಬಲ. ಯಾರು ನಿತ್ಯಂ ಅಭಿವಾದನಶೀಲ ಇದ್ದಾನೆ, ದೊಡ್ಡವರಿಗೆ ನಮಸ್ಕಾರ ಮಾಡ್ತಾ ಇರ್ತಾನೆ, ಗೋತ್ರಪ್ರವರ ಹೇಳಿ ನಮಸ್ಕಾರ ಮಾಡ್ತಾನೆ, ವೃದ್ಧೋಪಸೇವಿ, ಜ್ಞಾನವೃದ್ಧರು, ವಯಸ್ಸಿನಲ್ಲಿ ವೃದ್ಧರು ಅಂಥವರ ಸೇವೆ ಮಾಡುವುದಕ್ಕೆ ಕಟಿಬದ್ಧನಾಗಿ ನಿಂತಿರ್ತಾನೆ, ಅವನಿಗೆ ಚತ್ವಾರಿ ತಸ್ಯ ವರ್ಧಂತೆ, ಅವನಿಗೆ 4 ಯಾವತ್ತೂ ವೃದ್ಧಿಯಾಗ್ತಾ ಇರ್ತದೆ. ಒಂದು ಆಯು, ವಿದ್ಯಾ, ಯಶಃ, ಬಲಂ ಅಂತ. ಆ ದೃಷ್ಟಿಯಿಂದ ಚಿಕ್ಕವರು ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು. ನಾನು ದಿನನಿತ್ಯ ನನ್ನ ಸಂಧ್ಯಾ ವಂದನೆ, ನನ್ನ ಪ್ರಾತಃಸವನ, ಮಾಧ್ಯಂದಿನ ಸವನಗಳು ಇದನ್ನೆಲ್ಲ ಮುಗಿಸಿದ ಮೇಲೆ ನಿಮ್ಮನ್ನು ನೆನೆಸಿಕೊಂಡು ದೇವತೆಗಳಿಗೆಲ್ಲ ನಮಸ್ಕಾರ ಮಾಡುವವ. ಆದರೆ ನನ್ನನ್ನು ನೀವು ಪುರೋಹಿತನ ಸ್ಥಾನದಲ್ಲಿ ಕೂಡಿಸಿದಿರಿ ಅಂತಾದರೆ ನಿಮ್ಮಿಂದೆಲ್ಲ ನಮಸ್ಕಾರ ಮಾಡಿಸಿಕೊಳ್ಳಬೇಕಾಗಿದೆ. ಇದು ಒಂದು ಸಮಸ್ಯೆ. ಆದರೆ ದೇವತೆಗಳಲ್ಲಿ ಅಗ್ನಿ ಮಾತಾಡ್ತಾನೆ, ಅಗ್ನಿ ಹೇಳ್ತಾನೆ. ಅಗ್ನಿ ಮಾತಿನಲ್ಲಿ ಭಾರಿ ಜೋರು. ಅದನ್ನು ನಮ್ಮ ಮಾತಿಗೆಲ್ಲ ನಿಯಾಮಕ ಯಾರು? ಪರಾಯ ವಾಗಾತ್ಮನೇ ವಂದಯೇ ನಮಃ ಅಂತ. ವಾಗಭಿಮಾನಿ ಅಂತ ಹೇಳಿದರೆ ಅಗ್ನಿ. ಆಮೇಲೆ ಮೇಲಿನ ಬೇರೆ ಬೇರೆ ದೇವತೆಗಳು ವಾಗಭಿಮಾನಿಗಳು. ಮೂಲತಃ ವಾಗೇಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವ ಅಗ್ನಿದೇವ. ಅವ ಹೇಳ್ತಾನೆ, ಹಾಗೇನಿಲ್ಲ, ಚಿಕ್ಕವರಿಗೆ ದೊಡ್ಡವರು ನಮಸ್ಕಾರ ಮಾಡಿದರೆ ಆಯುಷ್ಯ ಕಡಿಮೆ ಆಗುವುದಿಲ್ಲ. ಯಾವಾಗ? ಅವನಲ್ಲಿ ವಿದ್ಯೆ ಇದ್ದಾಗ. ನೀನು ಏನೆಲ್ಲ ಓದಲಿಲ್ಲ ಹೇಳು, ನೀನು ಓದಿದ ಗ್ರಂಥಗಳ ಹೆಸರು ಹೇಳುವುದು ಕಷ್ಟ ಉಂಟು, ಅಷ್ಟು ಓದಿದ್ದಿ. ಅಷ್ಟು ಗ್ರಂಥಗಳ ಅಧ್ಯಯನ ಮಾಡಿರ್ತಕ್ಕಂಥ ನೀನು ವೇದತ್ರಯವನ್ನು 3 ಮುಖದಲ್ಲಿ ಧಾರಣೆ ಮಾಡಿಕೊಂಡಿರ್ತಕ್ಕಂತಹ ವೇದವೇ ಸಾಕ್ಷಾತ್ತಾಗಿ ಮೂರ್ತಿವೆತ್ತವ, ಅಂದರೆ ವೇದ ಮೂರ್ತಿ ನೀನು. ಇವತ್ತಿನ ಶಬ್ದಗಳಲ್ಲಿ ಮೂ ಅಂತ, ವೇದವೇ ಮೂರ್ತಿವೆತ್ತಿ ಇರತಕ್ಕಂತಹ ವ್ಯಕ್ತಿತ್ವ ನಿನ್ನದು. ಅಂತಹ ವ್ಯಕ್ತಿ ನಿನಗೆ ಯಾರು ನಮಸ್ಕಾರ ಮಾಡಿದ್ರು, ಅದು ಎಷ್ಟು ದೊಡ್ಡವನು ಬೇಕಾದರೂ ನಿನಗೆ ನಮಸ್ಕಾರ ಮಾಡಬೇಕು. ನಿನ್ನ ಆಯುಷ್ಯ ಕ್ಷೀಣವಾಗುವುದಿಲ್ಲ. ಯಾಕಂದರೆ ಅವರು ನಿನಗೆ ನಮಸ್ಕಾರ ಮಾಡುವುದಲ್ಲ, ನಿನಗೆ ಆ ಎಚ್ಚರ ಇದ್ದರೆ ಆಯ್ತಷ್ಟೇ. ಗುಹಾಶಯಾಯೈವ ನ ದೇಹ ಮಾನಿನೇ. ನಿನ್ನಲ್ಲಿ ನಿಂತಹ ವೇದಗಳಿಗೆ, ನಿನ್ನಲ್ಲಿ ನಿಂತಹ ವೇದ ಪ್ರತಿಪಾದ್ಯನಿಗೆ ಅವರು ನಮಸ್ಕಾರ ಮಾಡ್ತಾರೆ ಹೊರತು ನಿನಗಲ್ಲ. ಆದ್ದರಿಂದ ನೀನು ನಿನಗೆ ಬಿದ್ದ ನಮಸ್ಕಾರವನ್ನು ಒಳಗಿರುವ ದೇವರಿಗೆ ಅಂತ ಅನುಸಂಧಾನ ಮಾಡಿದರೆ ಮುಗೀತು. ನಿನ್ನ ಆಯುಷ್ಯ ಅದರಿಂದ ವೃದ್ಧಿಯೇ ಹೊರತು ಅದು ಯಾವತ್ತೂ ಕೂಡ ಆಯು ಕ್ಷೀಣಕರ ಅಲ್ಲ. ಅದರಿಂದ ಇದನ್ನು ಒಪ್ಪಿಕೊ. ಆದರೆ ಹೇಳ್ತಾನೆ, ಹೌದು, ಆದರೆ ಒಪ್ಪಿಕೊಳ್ಳಬೇಕಾದದ್ದು ಏನನ್ನು? ವಿಗರ್ಹಿತಂ ಧರ್ಮಶೀಲೈ ಬ್ರಹ್ಮವರ್ಚ ಉಪವ್ಯಯಂ
ಕಥಂ ನು ಮದ್ವಿದೋ ನಾತಾಃ ಲೋಕೇಶೈರಭಿಯಾಚಿತಃ. ಇದು ಬ್ರಹ್ಮವರ್ಚ ಉಪವ್ಯಯಂ. ಪೌರೋಹಿತ್ಯ ಮಾಡ್ತಾ ಇದ್ದ ಹಾಗೆ ನಮ್ಮ ಬ್ರಹ್ಮವರ್ಚಸ್ಸು ಯಾವತ್ತೂ ವ್ಯಯ ಆಗ್ತಾ ಇರ್ತದೆ. ಧರ್ಮಶೀಲರಾದವರು ಆ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದಿಲ್ಲ. ವಿಗರ್ಹಿತಂ ಧರ್ಮಶೀಲೈ, ಮೋಕ್ಷ ಧರ್ಮದ ಕಡೆಗೆ ಸಾಗತಕ್ಕಂಥವರು ಇದರಲ್ಲಿ ತಾವು ಆಸಕ್ತಿಯನ್ನು ವಹಿಸುವುದಿಲ್ಲ. ಲೌಕಿಕವಾಗಿ ಬಹಳಷ್ಟು ಸಂಪಾದಿಸಬೇಕು ಅನ್ನೋ ಮನಸ್ಥಿತಿ ಇದ್ದವರು ಅದರಲ್ಲಿ ತೊಡಗಿಸಿಕೊಳ್ಳುವುದು. ಅಂತಹ ಕೆಲಸದಲ್ಲಿ ನನ್ನನ್ನು ನೀವು ಕೇಳಿದಿರಲ್ವಾ? ಇದನ್ನು ಬೇಡ ಅಂತ ಹೇಳೋಣ. ಪ್ರತ್ಯಾಖ್ಯಾಸ್ಯತಿ ತಚ್ಚಿಷ್ಯ ಸಯೇವ ಸ್ವಾರ್ಥ ಉಚ್ಯತೆ. ಗುರುಗಳು ಹೇಳಿದ ವಿಷಯದಲ್ಲಿ ಆಗುವುದಿಲ್ಲ ಅಂತ ಒಬ್ಬ ಶಿಷ್ಯ ಹೇಳ್ತಾನೆ ಅಂದರೆ ಅದು ಸ್ವಾರ್ಥ ಅಂತ ಕರೆಸಿಕೊಳ್ತದೆ. ನನ್ನ ಗುರುಸ್ಥಾನದಲ್ಲಿರುವವರು ನೀವೆಲ್ಲ, ನೀವು ಬಂದು ಪುರೋಹಿತನಾಗಬೇಕು ಅಂತ ಕೇಳಿಕೊಂಡಾಗ ನನಗೇನೋ ತೊಂದರೆ ಆಗ್ತದೆ, ಬೇಡ ಅಂತ ನಾನು ಹೇಳಿದರೆ ಅದು ಸ್ವಾರ್ಥ ಅಂತ ಅನಿಸುತ್ತೆ. ಅದರಿಂದ ಸ್ವಾರ್ಥ ತ್ಯಾಗ ಮಾಡಿ ನೀವು ಕೇಳಿದ್ದೀರಿ ಅಂತ ನಾನು ಒಪ್ಪಿಕೊಳ್ತೇನೆ ಅಂತ ಒಪ್ಪಿಕೊಳ್ತಾರೆ. ಒಪ್ಪಿಕೊಳ್ಳುವುದಾದರೆ ನೇರವಾಗಿ ಒಪ್ಪಿಕೊಳ್ಬೋದಿತ್ತು. ಸುಮ್ಮನೆ ಪುರೋಹಿತರನ್ನೆಲ್ಲ ಬೈದು ಒಪ್ಪಿಕೊಂಡದ್ದು ಬೇಕಿರಲಿಲ್ಲ. ಸ್ವಲ್ಪ ಬೈದು ಒಪ್ಪಿಕೊಳ್ತಾರೆ. ಆ ಬೈಯುವುದರ ಹಿನ್ನೆಲೆ ಏನು ಅದನ್ನು ವ್ಯಾಖ್ಯಾನಕಾರರು ಹಿರಿಯರೆಲ್ಲ ಅದರ ಹಿನ್ನೆಲೆಯನ್ನು ವರ್ಣನೆ ಮಾಡ್ತಾರೆ. ಪೌರೋಹಿತ್ಯವನ್ನು ಇಲ್ಲಿ ವಿಗರ್ಹಿತಂ ಧರ್ಮಶೀಲೈ ಅಂತ ಬೈದದ್ದಲ್ಲ, ಮತ್ತು ಪೌರೋಹಿತ್ಯವನ್ನು ಮಾಡುವವರಿಗೆ ಎಚ್ಚರಿಕೆಯ ಗಂಟೆಯನ್ನು ಹೇಳಿ. ಪೌರೋಹಿತ್ಯದಲ್ಲಿ ಸ್ವಾರ್ಥ ಅನ್ನುವುದು ತನ್ನಲ್ಲಿ ತಾನೇ ಗರಿಗೆದರಿಕೊಂಡು ಕೂಡುವುದಕ್ಕೆ ಅವಕಾಶ ಇದೆ. ಮತ್ತೊಬ್ಬರಿಗೆ ಮೋಸ ಮಾಡುವುದಕ್ಕೆ ಬಹಳಷ್ಟು ಅವಕಾಶಗಳಲ್ಲಿ ಪ್ರಾಪ್ತವಾಗ್ತವೆ. ಆದರೆ ತಾನು ಸ್ವತಃ ಅದರ ಸಂಪೂರ್ಣ ಜ್ಞಾನವನ್ನು ಪಡೆದು ಅದರಲ್ಲಿ ಸ್ವಾರ್ಥ ವಿವರ್ಜಿತನಾಗಿ ದುಡ್ಡು ಸಂಪಾದನೆಯೇ ಮುಖ್ಯ ಉದ್ದೇಶ ಅನ್ನುವ ಭಾವವನ್ನು ದೂರಕ್ಕಿಟ್ಟು ಲೋಕದಲ್ಲಿ ಮಾರ್ಗದರ್ಶನ ಮಾಡುವ ದೃಷ್ಟಿಯಿಂದ, ಮತ್ತೊಬ್ಬರ ಧರ್ಮಾಚರಣೆಯ ಆಸಕ್ತಿಯನ್ನು ಇನ್ನಷ್ಟು ಬೆಳೆಸುವ ದೃಷ್ಟಿಯಿಂದ, ಅವರಿಗೆ ಬಂದಿರಬಹುದಾದ ನಾನಾ ಗ್ರಹಚಾರಾದಿ ದೋಷಗಳನ್ನು ಪರಿಹಾರ ಮಾಡುವ ಕರುಣಾ ದೃಷ್ಟಿಯಿಂದ ಅದರಲ್ಲಿ ತೊಡಗಿಕೊಳ್ಳಬೇಕು ಅನ್ನುವ ಎಚ್ಚರವನ್ನು ಕೊಡುವುದಕ್ಕೋಸ್ಕರವಷ್ಟೇ ಪೌರೋಹಿತ್ಯದ ಬಗ್ಗೆ ಬ್ರಹ್ಮವರ್ಚ ಉಪವ್ಯಯಂ ಅಂತ ನಿರೂಪಣೆ ಮಾಡಿರುವಂಥದ್ದು. ಎಚ್ಚರವನ್ನು ಹೇಳುವುದಕ್ಕೆ ಬೈಯುವುದು ಅಂತ ಪುರಾಣದ ಭಾಷೆ. ಅದು ಪುರಾಣ ಪ್ರವಚನ ಮಾಡುವವರನ್ನು ಬೈತದೆ. ಅದು ಏನು, ಪುರಾಣಾರ್ಥಂ ವದನ್ ಯಾತಿ ನರಕಂ ನಾತ್ರ ಸಂಶಯ. ಪುರಾಣ ಪ್ರವಚನ ಮಾಡ್ತಿದ್ದಾದರೆ ನರಕಕ್ಕೆ ಹೋಗುವುದರಲ್ಲಿ ಸಂಶಯವಿಲ್ಲ ಅಂತ ಇಂಥ ಮಾತು ಪುರಾಣಗಳಲ್ಲಿ ಉಂಟು. ನರಕಾಯ ಮತಿಶ್ಚೇತ್ತೆ ಪೌರೋಹಿತ್ಯಂ ಸಮಾಚಾರ. ನಿನಗೆ ನರಕಕ್ಕೆ ಹೋಗಬೇಕು ಅಂತ ಮನಸ್ಸುಂಟಾ, ಪೌರೋಹಿತ್ಯ ಮಾಡು ಅಂತ ಇಂಥ ಮಾತುಗಳು ಉಂಟು. ಅಂದರೆ ಪುರಾಣಾರ್ಥ ಮತ್ತು ಪೌರೋಹಿತ್ಯವನ್ನು ಈ ರೀತಿ ಹೇಳಿದ್ಯಾಕೆ? ಯಾವುದು ಬ್ರಾಹ್ಮಣನಿಗೆ ಬದುಕುವುದಕ್ಕೆ ವೃತ್ತಿ ಅಂತ ಹೇಳಿದೆಯೋ, ನಿಜವಾಗಿ ಯಾವ ವೃತ್ತಿಯಲ್ಲಿ ಬ್ರಾಹ್ಮಣ ಶ್ರೇಯಸ್ಸನ್ನು ಸಂಪಾದನೆ ಮಾಡಿಯಾನೋ ಅಂತಹ ವೃತ್ತಿಯನ್ನೇ ಶಾಸ್ತ್ರ ಬೈಯುವುದು. ಅಂದರೆ ಅದರ ಅಭಿಪ್ರಾಯ ಏನು? ಎಚ್ಚರಿಕೆಯನ್ನು ಕೊಡುವುದು. ಅದರಿಂದ ಬೈಗಳಿಗೆ ಬೈಗಳಲ್ಲೇ ತಾತ್ಪರ್ಯ ಅಲ್ಲ, ಜಾಗೃತೆಯಾಗಿರುವಂಥ ಎಚ್ಚರ ಹೇಳುವುದು. ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ ಯಾತಿ ನರಕಂ ನಾತ್ರ ಸಂಶಯ. ಪುರಾಣವನ್ನು ತಾನೊಬ್ಬನೇ ಓದಿ ತಪ್ಪು ಅರ್ಥ ಮಾಡಿಕೊಂಡ್ರೆ ಅವನಿಗೆ ಮಾತ್ರ ದೋಷ. ತಾನು ತಪ್ಪು ಅರ್ಥ ಮಾಡಿಕೊಂಡು ತಪ್ಪನ್ನೇ ಪ್ರವಚನ ಮಾಡಿದ ಅಂತಾದರೆ ಅಷ್ಟೂ ಜನರನ್ನು ಕೂಡ ನಾವು ಹೊಂಡದಲ್ಲಿ ಬೀಳಿಸಿದ ದೋಷ ಅಲ್ಲೋ ಇವನಿಗೆ. ಆದ್ದರಿಂದ ಅಲ್ಲಿ ತುಂಬ ಜಾಗ್ರತೆಯಾಗಿರು. ಪುರಾಣದ ಭಾಷೆ, ಪುರಾಣದ ರೀತಿ, ಆ ಪುರಾಣವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ಪೂರ್ವಜ್ಞಾನದ ಪೂರ್ವಗ್ರಹ ಪೀಡಿತವಲ್ಲದೇ ಇರತಕ್ಕಂತಹ ದೃಷ್ಟಿಕೋನ, ಇವುಗಳನ್ನು ಬೆಳೆಸಿಕೊಂಡು ಪುರಾಣವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರವಚನ ಮಾಡುವಂಥ ನಿರ್ದೇಶನ ಕೊಡುವುದಕ್ಕೋಸ್ಕರ ಭಯವನ್ನು ಹುಟ್ಟಿಸುವ ಕೆಲಸವನ್ನು ಮಾಡುವುದು ಪುರಾಣಗಳು. ಆದ್ದರಿಂದ ಪೌರೋಹಿತ್ಯದ ಬಗ್ಗೆ ಎಚ್ಚರದ ಮಾತುಗಳನ್ನು ಹೇಳಿ ಕೊನೆಗೆ ನಾನು ಪುರೋಹಿತನಾಗ್ತೇನೆ ಅಂತ ಒಪ್ಪಿಕೊಂಡಂತಹ ವಿಶ್ವರೂಪಾಚಾರ್ಯ ಕೊನೆಗೆ ತಾನೇ ತಪ್ಪು ಮಾಡಿದ. ಇದು ಸಮಸ್ಯೆ. ಈ ಪೌರೋಹಿತ್ಯದಲ್ಲಿ ಉಂಟಾಗುವ ಸಮಸ್ಯೆ ಎಲ್ಲ ಗೊತ್ತಿದೆ ವಿಶ್ವರೂಪನಿಗೆ. ಆದರೆ ಸಮಸ್ಯೆಯಲ್ಲಿ ಒಂದದ್ದು ಅಂದರೆ, ವಿಶ್ವರೂಪಾಚಾರ್ಯರು ದೇವತೆಗಳ ಪುರೋಹಿತರಾಗಿ ನಿಯೋಜನೆಗೊಂಡಿದ್ದಾರೆ ಅನ್ನುವ ವಿಷಯ ಕಾಡ್ಗಿಚ್ಚಿನ ಹಾಗೆ ಊರಿನಲ್ಲೆಲ್ಲ ಹರಡಿತಂತೆ. ಆ ವಿಷಯ ಅಸುರರಿಗೂ ಮುಟ್ಟಿತು. ಅಸುರರಲ್ಲಿ ಒಂದು ದೊಡ್ಡ ಸಂಘ ಉಂಟು, ವಿಶ್ವರೂಪಾಚಾರ್ಯರ ಅಭಿಮಾನಿ ಸಂಘ ಅಸುರರಲ್ಲೂ ಉಂಟು. ಯಾಕಂದರೆ ವಿಶ್ವರೂಪಾಚಾರ್ಯ ಅಸುರರಿಗೂ ಕೂಡ ಸಂಬಂಧಿ, ದೇವತೆಗಳಿಗೂ ಸಂಬಂಧಿ. ಯಾಕಂದರೆ ಅಸುರರು ದೇವತೆಗಳ ಅಣ್ಣ ತಮ್ಮಂದಿರಲ್ಲ. ಇಲ್ಲಿ ತ್ವಷ್ಟೃ ಪ್ರಜಾಪತಿಯ ಪತ್ನಿಯಾದ ರಚನಾದೇವಿಯಲ್ಲಿ ಆವಿರ್ಭವಿಸಿದ್ದಾನೆ. ರಚನಾ ಯಾರು? ಅಸುರರ ಮಗಳು. ಯಾಕಂದರೆ ತ್ವಷ್ಟೃ ಪ್ರಜಾಪತಿಗೆ ಅಸುರರ ಮಗಳಾದ ರಚನೆಯಲ್ಲಿ ಹುಟ್ಟಿದವ. ಆದ್ದರಿಂದ ಇವರೆಲ್ಲ ಅಸುರರು ಬಂದ್ರಂತೆ. ಬಂದು ಒಂದು ಸನ್ಮಾನ ಸಮಾರಂಭ ಇಟ್ಟುಕೊಂಡು, ಸನ್ಮಾನ ಸಮಾರಂಭ ಏನು, ದೊಡ್ಡ ಕೆಲಸ ಸಿಕ್ಕಿದೆ ಇವನಿಗೆ, ದೇವತೆಗಳ ಪುರೋಹಿತ, ದೇವತೆಗಳಿಗೆ ಪುರೋಹಿತರಾಗಿ ನಮ್ಮ ಕಡೆಯವರು ಹೋಗ್ತಾ ಇದ್ದಾರೆ ಅಂತ
ಒಂದು ಸನ್ಮಾನ ಮಾಡಿ ಅಲ್ಲಿ ಒಂದಿಷ್ಟು ತಮ್ಮ ಅಭಿಲಾಷೆಗಳನ್ನು ಅವನ ಮುಂದೆ ಇಟ್ಟರು. ನೀನು ದೇವತೆಗಳ ಪುರೋಹಿತನಾಗಿ ಹೋಗುವುದು ಸರಿ, ಆದರೆ ನಮ್ಮನ್ನು ಯಾವತ್ತೂ ಮರಿಬೇಡ. ಅಲ್ಲಿ ದೇವತೆಗಳಿಗೆ ಶಕ್ತಿ ತುಂಬಿಸುವುದರ ಜೊತೆಗೆ ನಮಗೂ ಕೂಡ ಒಂದಿಷ್ಟು ಶಕ್ತಿ ತುಂಬಿಸುವ ಕೆಲಸ ನೀನು ಮಾಡಬೇಕು ಅಂತೆಲ್ಲ ಹೇಳಿ ಕಳಿಸಿದರು. ಇವ ಅಷ್ಟು ಇಷ್ಟೆಲ್ಲ ಸನ್ಮಾನ ದೇವತೆಗಳೇ ಮಾಡಲಿಲ್ಲ, ನೀವೆಲ್ಲ ಮಾಡ್ತಾ ಇದ್ದಾರೆ ಅಂತ ಖುಷಿಪಟ್ಟು ಅವರಿಗೆಲ್ಲ ಅಸ್ತು ಅಂತ ಹೇಳಿ ಹೊರಟ. ದೇವತೆಗಳ ಪುರೋಹಿತನಾಗಿ ಮೊದಲು ಮಾಡಿದ ಕೆಲಸ ವಿಶ್ವರೂಪಾಚಾರ್ಯರದ್ದು ದೊಡ್ಡ ಕೆಲಸ ಏನು ಅಂತ ಹೇಳಿದರೆ, ಇಂದ್ರನನ್ನು ಸ್ನಾನ ಮಾಡಿ ಬರುವುದಕ್ಕೆ ಹೇಳಿದ. ಇಂದ್ರ ಮಡಿ ಮಾಡಿಕೊಂಡು ಬಂದಾಗ ಅವನನ್ನು ಪೂರ್ವಾಭಿಮುಖವಾಗಿ ಕೂಡಿಸಿದ. ತಾನೂ ಉತ್ತರಾಭಿಮುಖವಾಗಿ ಕೂತುಕೊಂಡ. ಅವನ ಹತ್ರ 2 ಬಾರಿ ಆಚಮನವನ್ನು ಮಾಡಿಸಿದ. ಆಚಮನ ಮಾಡಿಸಿ, ಇನ್ನು ಅಸುರರಿಂದ ನಿನಗೆ ಯಾವ ಪೆಟ್ಟು ಆಗದೇ ಇರುವ ಹಾಗೆ ಒಂದು ಕವಚವನ್ನು ಧಾರಣೆ ಮಾಡಿಸ್ತೇನೆ ಅಂತ ಹೇಳಿದ. ಆ ಕವಚಕ್ಕೆ ನಾರಾಯಣ ಕವಚ ಅಥವಾ ನಾರಾಯಣ ವರ್ಮ ಅಂತ ಹೆಸರು. ಹೀಗೆ ಮಂತ್ರಮಯವಾದ ಒಂದು ಕವಚವನ್ನು ಈ ದೇವೇಂದ್ರನಿಗೆ ತೊಡಿಸಿ, ಆ ಮೂಲಕ ಅಸುರರೆಲ್ಲ ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋಗುವ ಹಾಗೆ ಮಾಡಿ, ಅಸುರರು ಆಕ್ರಮಿಸಿದ್ದಂತಹ ದೇವಲೋಕದ ಪೀಠವನ್ನು ಮತ್ತೆ ಇಂದ್ರನಿಗೆ ದಯಪಾಲಿಸಿ ಕೊಟ್ಟ. ಇದು ವಿಶ್ವರೂಪಾಚಾರ್ಯ ಮಾಡಿದ ದೊಡ್ಡ ಕೆಲಸ. ಆದರೆ ವಿಶ್ವರೂಪಾಚಾರ್ಯರು ಇಂದ್ರನಿಗೆ ಮಂತ್ರೋಪದೇಶ ಮಾಡಿದರು. ಅದು ಹೇಗೆ ಸಾಧ್ಯ ಆಯಿತು? ನಿಜವಾಗಿ ಇಂದ್ರ ಬಹಳ ಎತ್ತರದ ವ್ಯಕ್ತಿ, ವಿಶ್ವರೂಪ ಅತ್ಯಂತ ಕ್ಷೀಣ, ಇಂದ್ರನ ಮುಂದೆ ಬಹಳ ಕಡಿಮೆ. ಅಂತಹ ವಿಶ್ವರೂಪ ಇಂದ್ರನಿಗೆ ಉಪದೇಶ ಮಾಡುವುದು ಹೇಗೆ ಸಾಧ್ಯವಾಯಿತು? ಹೇಗೆ ಅಂದರೆ ಅವನನ್ನು ಗುರುಸ್ಥಾನದಲ್ಲಿ ಕೂಡಿಸಿದ್ರಿಂದ ಸಾಧ್ಯವಾಯಿತು. ಗುರುಸ್ಥಾನದಲ್ಲಿ ಯಾರು ಕೂತಿರ್ತಾರೋ ಅವರಲ್ಲಿ ಬ್ರಹ್ಮನ ಆವೇಶ ಉಂಟಾಗ್ತದೆ. ಚತುರ್ಮುಖ ಬ್ರಹ್ಮ, ಪ್ರಜಾಪತ್ಯಾವೇಶ ಅಂತ ಕರೀತಾರೆ. ಹೇಗೆ ಬೃಹಸ್ಪತಿಯಲ್ಲಿ ಪ್ರಜಾಪತ್ಯಾವೇಶ ಇರುವುದರಿಂದ ಇಂದ್ರಾದಿಗಳು ಅವನಿಗೆ ನಮಿಸಿ ತಾವು ಆಶೀರ್ವಾದ ಪಡೀತಾ ಇದ್ದರೋ, ಹಾಗೆಯೇ ವಿಶ್ವರೂಪನಲ್ಲಿ ಈಗ ಪ್ರಜಾಪತಿಯ ಆವೇಶದ ಕಾರಣದಿಂದಾಗಿ ದೇವತೆಗಳಿಗೂ ಕೂಡ ಉಪದೇಶ ಮಾಡುವ ಶಕ್ತಿ ಆತನಲ್ಲಿದೆ. ಆತ ಇಂದ್ರಾದಿಗಳಿಗೆ ಉಪದೇಶ ಮಾಡಿದ ಮಂತ್ರಕ್ಕೆ ನಾರಾಯಣ ವರ್ಮ ಅಂತ ಹೆಸರು. ಇಷ್ಟು ಹೇಳಿದ್ದು ಯಾರು? ನಾರಾಯಣ ವರ್ಮವನ್ನು ಉಪದೇಶಿಸಿದ ಅಂತ ಹೇಳಿದ್ದು ಶುಕಾಚಾರ್ಯರು. ಕೇಳಿಸಿಕೊಂಡವ ರಾಜ ಪರೀಕ್ಷಿತ ಆ ಕ್ಷಣ ಕೇಳ್ತಾನೆ, ನನಗೆ ನಾರಾಯಣ ವರ್ಮ ಕೇಳಬೇಕು ಸ್ವಾಮಿ. ಯಾಕಂದ್ರೆ ನಾರಾಯಣ ವರ್ಮ ಇಂದ್ರನಿಗೆ ಉಪದೇಶ ಮಾಡಿ, ಅದಕ್ಕಿಂತ ಹಿಂದೆ ದದೀಚಿಯಲ್ಲಿ ಬೇರೆ ಇತ್ತಂತೆ ಆ ನಾರಾಯಣ ವರ್ಮ. ಆ ಉಪದೇಶ ಇನ್ಯಾರಿಗೋ ಸಿಗಬಾರದು ಅಂತ ಹೇಳಿ ತಲೆ ಹೋಗುವಂತಹ ಪ್ರಸಂಗಗಳೆಲ್ಲ ಹಿಂದೆ ಬಂದಿದ್ದಾವೆ ಅಂತ ಕೇಳಿದ್ದೇವೆ. ದದೀಚಿ ಮಹರ್ಷಿಗಳು ನಾರಾಯಣ ವರ್ಮದ ಆ ಒಂದು ಸಾಧನೆಯನ್ನು ಮಾಡಿ ಅವರ ಎಲುಬುಗಳು ಕೂಡ ಮಹಾವಜ್ರದ ಹಾಗೆ ಗಟ್ಟಿಯಾಗಿದ್ದವು. ನಾರಾಯಣ ವರ್ಮದ ಶಕ್ತಿ ಅವರ ಎಲುಬಿನಲ್ಲಿ ಹೋಗಿ ಕೂತಿದ್ದು ಅಂತ ಕೇಳಿದ್ದೇವೆ. ಅಂತಹ ನಾರಾಯಣ ವರ್ಮವನ್ನು ನಾನು ಕೇಳಬೇಕು. ಯಯಾ ಗುಪ್ತ ಸಹಸ್ರಾಕ್ಷ ಸವಾಹಾನ್ ರಿಪು ಸೈನಿಕಾನ್ ಕ್ರೀಡನ್ನಿವ ವಿನಿರ್ಜಿತ್ಯ ತ್ರಿಲೋಕ್ಯ ಬುಭುಜೇ ಶ್ರಿಯಂ ಭಗವನ್ ಸ್ತನ್ಮಮಾಖ್ಯಾಹಿ ವರ್ಮ ನಾರಾಯಣಾತ್ಮಕಂ ಯಥಾ ತಥಾಯಿನ ಶತ್ರೂನ್ ಯೇನ ಗುಪ್ತೋ ಜಯನ್ ಮೃಧೇ. ಸಹಸ್ರಾಕ್ಷನೆನಿಸಿದಂತಹ ಇಂದ್ರ ರಿಪು ಸೈನಿಕರನ್ನೆಲ್ಲ ಗೆದ್ದು ಅವರಿಂದ ಯಾವುದೇ ಕ್ಷತಿಗೆ ಒಳಗಾಗದೆ ಸಂರಕ್ಷಿಸಲ್ಪಟ್ಟಿದ್ದಾನೋ ಯಾವ ವರ್ಮದಿಂದ, ಅಂತಹ ನಾರಾಯಣಾತ್ಮಕವಾದ ವರ್ಮವನ್ನು ನನಗೆ ಉಪದೇಶ ಮಾಡಿ ಅಂತ ಅದನ್ನು ನಾನು ಕೇಳಬೇಕು ಅಂತ ರಾಜ ಪರೀಕ್ಷಿತ ಶುಕಾಚಾರ್ಯರಲ್ಲಿ ಕೇಳಿಕೊಂಡ. ಯಯಾ ಗುಪ್ತ ಸಹಸ್ರಾಕ್ಷ. ಸಹಸ್ರಾಕ್ಷ ಅಂದರೆ ಇಂದ್ರ, ಗುಪ್ತ ಅಂದರೆ ಸಂರಕ್ಷಿಸಲ್ಪಟ್ಟವ, ಗುಪು ರಕ್ಷಣೆ ಅಂತ ಧಾತು. ಯಾವ ನಾರಾಯಣಾಖ್ಯಂ ವರ್ಮ, ನಾರಾಯಣ ಅಂತ ಹೇಳುವ ವರ್ಮ ಅನ್ನುವ ಶಬ್ದಕ್ಕೆ ಕವಚ ಅಂತ ಅರ್ಥ. ಕವಚವನ್ನು ಧಾರಣೆ ಮಾಡಿಕೊಂಡವನಿಗೆ ಶಸ್ತ್ರಗಳು ತೊಂದರೆ ಉಂಟು ಮಾಡುವುದಿಲ್ಲ. ಹಾಗಾದರೆ ಪರರಿಂದ, ಶತ್ರುಗಳಿಂದ ತೊಂದರೆ ಆಗಬಾರದು ಅಂತಾದರೆ ಕವಚವನ್ನು ಹೇಗೆ ಧಾರಣೆ ಮಾಡಿಕೊಳ್ತೇವೋ ಹಾಗೆ ಮಂತ್ರಾತ್ಮಕವಾದ ಒಂದು ಕವಚ 2 ವಿಧ. ಒಂದು ಭೌತಿಕವಾದದ್ದು, ಮತ್ತೊಂದು ಮಾಂತ್ರಿಕವಾದದ್ದು. ಭೌತಿಕವಾದ ಕವಚವನ್ನು ಆತನೇ ಕಟ್ಟಿಕೊಳ್ಳುವ ಹಾಗಿಲ್ಲ, ಮತ್ತೊಬ್ಬ ಕಟ್ಟಬೇಕು. ಕ್ಷತ್ರಿಯ ಯುದ್ಧಕ್ಕೆ ಹೊರಡುವಾಗ ಅವನು ಎದೆಗೆ ಮತ್ತು ಕೈಗೆ ಮತ್ತು ಕೈಯ ಅಂಗುಲಿಗಳಿಗೆ, ಅಂಗುಲಿತ್ರ ಅಂತ ಹೇಳ್ತಾರೆ, ಪಾದಕ್ಕೆ ಎಲ್ಲ ಕವಚವನ್ನು ಧಾರಣೆ ಮಾಡಿಕೊಳ್ಳಿಕೊಂಡು, ಮಕ್ಕಳಿಗೆ ಕ್ರಿಕೆಟಿಗೆ ಹೋಗುವವರನ್ನು ನೋಡಿದರೆ ಗೊತ್ತಾಗ್ತದೆ ಎಷ್ಟೆಲ್ಲ ಕವಚ ಹಾಕ್ಕೊಳ್ತಾರೆ ಅಂತ. ಆ ರೀತಿಯ ಕವಚಗಳನ್ನು ಹಾಕಿಕೊಳ್ಳುವಂಥದ್ದುಂಟಲ್ವಾ. ಅಂತಹ ಕವಚವನ್ನು ಧಾರಣೆ ಮಾಡಿಕೊಳ್ಳಬೇಕಾದರೆ ಎದೆಗೆ ಹಾಕುವ ಕವಚವನ್ನು ಮತ್ತೊಬ್ಬರೇ ಧಾರಣೆ ಮಾಡಿಸಬೇಕು. ಅದು ವಿಜಯದ ಸಂಕೇತ ಅಂತ ಲೆಕ್ಕ. ಬೃಹನ್ನಳೆ ಉತ್ತರನ ಜೊತೆಗೆ ಯುದ್ಧಕ್ಕೆ ಹೊರಡುವ ಸಂದರ್ಭದಲ್ಲಿ ಕವಚ ಹೇಗೆ ಧಾರಣೆ ಮಾಡುವುದೇ ಗೊತ್ತಿಲ್ಲ ಅಂತ ನಾಟಕ ಆಡ್ತಾರೆ.
ಆಗ ಎಂತ ಇವನಿಗೊಂದು ಕವಚ ಹಾಕ್ಕೊಳ್ಳಿಕ್ಕೂ ಬರುವುದಿಲ್ಲ, ನನಗೆ ಸಾರಥಿ ಬೇರೆ ಆಗ್ತಾನಂತೆ ಅಂತ ಹೇಳಿ ಉತ್ತರನೇ ಹೋಗಿ ತಾನೇ ಕವಚ ಧಾರಣೆ ಮಾಡಿಸ್ತಾನೆ ಅವನಿಗೆ. ಅವನು ಕವಚ ಧಾರಣೆ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ ಅಂತ ನಾಟಕ ಮಾಡಿದ್ಯಾಕೆ ಬೃಹನ್ನಳೆ? ಯುದ್ಧದಲ್ಲಿ ರಥಿಕನಾಗಿ ಹೋಗತಕ್ಕಂತಹ ವ್ಯಕ್ತಿ ತಾನೇ ಕವಚವನ್ನು ಧರಿಸಿಕೊಳ್ಳುವುದು ಅಮಂಗಲ, ಮತ್ತೊಬ್ಬರು ಧಾರಣೆ ಮಾಡಿಸಬೇಕು ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ. ಹಾಗೆ ಕವಚವನ್ನು, ಭೌತಿಕವಾದ ಕವಚ ಏನಿದೆ, ಉಕ್ಕಿನಿಂದ ನಿರ್ಮಿತವಾದ ಕವಚ ಅಥವಾ ಉಡದ ಚರ್ಮದಿಂದ ನಿರ್ಮಿತವಾದಂತಹ ಕವಚ, ಆ ಚರ್ಮ ಕವಚವನ್ನು ಅಥವಾ ಲೋಹ ಕವಚವನ್ನು ಧಾರಣೆ ಮಾಡಿಕೊಳ್ಳಬೇಕಾದರೆ ಮತ್ತೊಬ್ಬರು ಧಾರಣೆ ಮಾಡಿಸಬೇಕು ಅಂತ ನಿಯಮ ಇರುವುದು. ಆದರೆ ಮಂತ್ರಾತ್ಮಕವಾದ ಕವಚ ಉಂಟಲ್ವ, ನಾರಾಯಣ ವರ್ಮ ಮೊದಲಾದ ಕವಚಗಳು, ಅದನ್ನು ತಾನೇ ಧಾರಣೆ ಮಾಡಿಕೊಳ್ಳಬೇಕು, ಮತ್ತೊಬ್ಬರು ಮಾಡುವುದಲ್ಲ. ಎದುರುಗಡೆ ಕೂಡಿಸಿ ಅವನಿಗೆ ಇವನನ್ನು ಹೃದಯದಲ್ಲಿ ಈ ದೇವರು ರಕ್ಷಣೆ ಮಾಡಲಿ, ಬೆನ್ನಿನಲ್ಲಿ ಈ ದೇವರು ರಕ್ಷಣೆ ಮಾಡಲಿ, ಕೈಯಲ್ಲಿ ಇಂತಹ ದೇವರು ರಕ್ಷಣೆ ಮಾಡಲಿ ಅಂತ ಮುಟ್ಟಿ ಮುಟ್ಟಿ ಅವರು ಅಲ್ಲ ಕವಚ ಹಾಕೋದು. ಇವನೇ ಕೂತುಕೊಂಡು ಇಂಥ ಜಾಗದಲ್ಲಿ ಪ್ರಾತಃ ಕಾಲದಲ್ಲಿ ಇವ ರಕ್ಷಣೆ ಮಾಡಲಿ, ಮಧ್ಯಾಹ್ನ ಕಾಲದಲ್ಲಿ ಇವ, ನೀರಿನಲ್ಲಿ ಇಂಥವ, ಆಕಾಶದಲ್ಲಿ ಇಂಥವ, ಕಾಡಿನಲ್ಲಿ ಇಂಥವ, ಭಗವಂತನ ಬೇರೆ ಬೇರೆ ರೂಪಗಳನ್ನು ಚಿಂತನೆ ಮಾಡ್ತಾ ಅವರು ಇಲ್ಲಿ ನಿಂತುಕೊಂಡು ನನ್ನನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡುವ ಒಂದು ಮಂತ್ರ ಇದೆ ಅಲ್ವಾ, ಅದನ್ನು ಅವರವರೇ ಮಾಡಿಕೊಳ್ಳಬೇಕು. ಇಲ್ಲೇ ಹೋದರೆ ಇಂದ್ರನಿಗೆ ನಾರಾಯಣ ವರ್ಮದ ಉಪದೇಶ ಯಾಕೆ ಕೊಡಬೇಕಿತ್ತು? ವಿಶ್ವರೂಪಾಚಾರ್ಯ ಇಂದ್ರನನ್ನು ಕೂಡಿಸಿಕೊಂಡು ಕೈಯಲ್ಲಿ ದರ್ಬೆ ಹಿಡ್ಕೊಂಡು ಅವನ ಮೂಗು ಮುಖ ಎಲ್ಲ ಮುಟ್ಟಿಕೊಂಡು ಒಂದೊಂದು ಸ್ಥಾನದಲ್ಲಿ ದೇವತಾ ಸ್ವರೂಪವನ್ನು ನ್ಯಾಸ ಮಾಡಿಕೊಂಡು ಅವನಿಗೆ ಕವಚ ಧಾರಣೆ ಮಾಡಿಸ್ಬೋದಿತ್ತು. ಆದರೆ ಮತ್ತೊಬ್ಬರು ಮಾಡಿಸಿದ ಕವಚದ ಧಾರಣೆ ಅದು ದೀರ್ಘಕಾಲಿಕವಾದ ಸಂರಕ್ಷಣೆಯನ್ನು ಕೊಡುವಂಥದ್ದಲ್ಲ. ಮಾಂತ್ರಿಕವಾದ ಕವಚ ಅನ್ನುವುದು ತಾನೇ ಸ್ವತಃ ಮಂತ್ರವನ್ನು ಉಚ್ಚರಿಸಿಕೊಂಡು ಮಾಡಿಕೊಳ್ಳಬೇಕು. ಈ ದೃಷ್ಟಿಯಿಂದ ನಾರಾಯಣ ವರ್ಮವನ್ನು ಇಂದ್ರನಿಗೆ ಉಪದೇಶ ಕೊಟ್ಟಿದ್ದಾನೆ. ಆ ವರ್ಮವನ್ನು ನನಗೆ ಹೇಳು. ಶ್ರೀ ಶುಕ ಉವಾಚ ವೃತಃ ಪುರೋಹಿತಸ್ತ್ವಾಷ್ಟ್ರಃ ಮಹೇಂದ್ರಾಯಾನುಪೃಚ್ಛತೆ ನಾರಾಯಣಾಖ್ಯಂ ವರ್ಮಾಃ ತದಿಹೈಕಮನಾಶೃಣು. ರಾಜ ಪರೀಕ್ಷಿತ, ಪುರೋಹಿತನನ್ನಾಗಿ ವರ್ಣೆ ಮಾಡಿದ್ದಾನೆ ದೇವೇಂದ್ರ, ತ್ವಷ್ಟೃ ಸುತನಾಗಿರತಕ್ಕಂತಹ ವಿಶ್ವರೂಪನನ್ನು. ಆತ ಮಹೇಂದ್ರನಿಗೆ ತಾನು ನಾರಾಯಣವೆಂಬಂತಹ ವರ್ಮವನ್ನು, ನಾರಾಯಣವೆಂಬ ಕವಚವನ್ನು ತೊಡಿಸಿದ್ದಾನಲ್ವ, ಅದನ್ನು ನಾನು ನಿನಗೂ ಹೇಳ್ತೇನೆ, ಏಕಮನಸ್ಕನಾಗಿ ಕೇಳು. ತದಿಹೈಕಮನಾಶೃಣು. ಕೇಳುವಾಗ ಏಕಮನಸ್ಕನಾಗಿ ಕೇಳಬೇಕು. ಕೆಲವು ಸಲ ನಾವು ಸಂಗೀತವನ್ನೆಲ್ಲ ಕೇಳುವಾಗ ಹೇಗೆ ಕೇಳ್ತೇವೆ? ಅದು ಕೇಳ್ತಾ ಇದ್ರೇ ಖುಷಿ. ಯಾರಾದರೂ ವೇಣುನಾದ ಮಾಡ್ತಾ ಇದ್ದರೆ ಅಥವಾ ವೀಣಾನಾದವನ್ನು ಮಾಡ್ತಾ ಇದ್ದರೆ ಕೇಳ್ತೇವೆ. ಏನಾದರೂ ಅರ್ಥ ಆಗ್ತದ ವೀಣಾನಾದವನ್ನು ಕೇಳಿದಾಗ? ಕೆಲವು ಸಲ ಅದು ಯಾವ ಪದ್ಯ ಅಂತೂ ಗೊತ್ತಾಗೋದಿಲ್ಲ. ಕೆಲವು ಸಲ ಇವರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡ್ತಾ ಇದ್ದಾರೆ ಅಂತ ಗೊತ್ತಾದರೂ ಆಗ್ತದೆ ಆ ರಾಗವನ್ನು ನೋಡಿಕೊಂಡು. ಕೆಲವು ಸಲ ಏನು ಪದ್ಯ ಹಾಡ್ತಾರೆ ಗೊತ್ತಾಗ, ಆದರೆ ಕೇಳ್ತಾ ಬಾರ್ದು ಹಬ್ಬ ಅದ್ಭುತ ಅದ್ಭುತ ಅಂತ ಅದರಲ್ಲೇ ಆನಂದ ಅನುಭವಿಸ್ತೇವೆ. ಸಾಹಿತ್ಯದ ಬಗ್ಗೆ ಏನೂ ಜ್ಞಾನ ಇಲ್ಲದೆ ಹೋದರೂ ಅದನ್ನು ಕೇಳುವಾಗ ಒಂದು ಆನಂದ ಆಗ್ತದೆ. ಕೇವಲ ಧ್ವನಿಯಿಂದ ಉಂಟಾಗತಕ್ಕಂಥ ಆನಂದ, ಅದರಲ್ಲಿರುವ ಶ್ರಾವ್ಯತೆ ಅನ್ನೋದು ಮನುಷ್ಯನನ್ನು ಆ ಕಡೆ ಸೆಳೆದುಕೊಳ್ತದೆ. ಆದರೆ ಮಂತ್ರಗಳು ಹಾಗಲ್ಲ. ನಾವು ಕೆಲವು ಸಲ ಮಂತ್ರಕ್ಕೆ ಸೋತು ಬಿಡ್ತೇವೆ. ಹೇಗೆ ಮಂತ್ರಕ್ಕೆ ಸೋಲುವುದು ಅಂದರೆ ಅದನ್ನು ಕೇಳಿಕ್ಕೆ ಹಬ್ಬ ಏನು ಇಂಪು, ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಯಾವುದೋ ಒಂದು ರಾಗ ಹಾಕಿ ಹೇಳಿದರೆ ನಮಗೆ ಹೇಳಲಿಕ್ಕೆ ಖುಷಿ. ಆದರೆ ಅದನ್ನು ಕೇಳುವುದರಿಂದ ಖುಷಿ ಪಡುವುದಲ್ಲ, ಅರ್ಥ ಮಾಡಿಕೊಂಡು ಖುಷಿ ಪಡಬೇಕು. ಮಂತ್ರ ಅಂದರೆ ಏನು? ಮನನಾತ್ ತ್ರಾಯತೆ ಇತಿ ಮಂತ್ರ. ಮಂತ್ರ ಮತ್ತು ತಂತ್ರ ಅಂತ ಎರಡು ಶಬ್ದ ಇದೆ. ಮಂತ್ರ ತಂತ್ರೋಪಕರಣ ಕರ್ತೃವನ್ನಿಷು ಕೇವಲಂ ದೇಶೇ ಕಾಲೇ ಚ ಮನ್ವಾನಾಃ ಕರ್ಮ ಕುರುವಂತಿ ನಿರ್ಮಲಂ. ನಾವು ಸಂಧ್ಯಾವಂದನೆ ಇತ್ಯಾದಿ ಎಲ್ಲ ಕೆಲಸ ಮಾಡಿದ ಮೇಲೆ ಕೊನೆಗೆ ಮಂತ್ರ ತಂತ್ರಾದಿ ಸಕಲ ನ್ಯೂನಾತಿರಿಕ್ತ ದೋಷ ಪ್ರಾಯಶ್ಚಿತ್ತಾರ್ಥಂ ಅಂತ ಹೇಳಿದೆ. ಮಂತ್ರ ಮತ್ತು ತಂತ್ರ ಅಂತಿದೆ. ಇದು ಲೋಪ ಅಥವಾ ಅತಿರೇಕ ಎಲ್ಲ ಆಗ್ತಾ ಇರ್ತದೆ. ತಂತ್ರವೂ ಕೂಡ ಅತಿರೇಕ ಆಗ್ತದೆ, ಮಂತ್ರವೂ ಅತಿರೇಕ ಆಗ್ತದೆ ಕೆಲವು ಸಲ. ಈ ಅತಿರೇಕ ಮತ್ತು ನ್ಯೂನತೆ ಅನ್ನೋದು ಎರಡು ಕೂಡ ದೋಷ. ಅಲ್ಲಿ ಮಂತ್ರ ಅಂದ್ರೇನು, ತಂತ್ರ ಅಂದ್ರೇನು? ತಂತ್ರ ಅಂದರೆ ಶಾರೀರಿಕವಾದ ಕೆಲಸಗಳು, ಮಂತ್ರ ಅಂದರೆ ಆ ಕೆಲಸದ ಜೊತೆಗೆ ಸೇರಿಸಬೇಕಾದಂತಹ ವಾಚಿಕವಾದ ಮಾತುಗಳು. ಉದಾಹರಣೆಗೆ ನಮಸ್ಕಾರ ಅನ್ನೋದು ಮಂತ್ರ, ನಮೋ ನಮಸ್ತೆ ಅನ್ನೋದೊಂದು ಮಂತ್ರ, ನಮಸ್ಕಾರ ಅಂತ ಹೇಳೋದು ಮಂತ್ರ, ಬಾಯಲ್ಲಿ ಹೇಳುವಂಥದ್ದು. ಎರಡೂ ಕೈಗಳನ್ನು ಎದೆಯ ಹತ್ತಿರ ಹೀಗೆ ಹಿಡಿದು ಮುಚ್ಚಿಕೊಳ್ಳುವಂಥದ್ದು ಇದು ತಂತ್ರ. ಅದು ಬಿಟ್ಟು ಹಿಡಿದು ನಮಸ್ಕಾರ ನಮಸ್ಕಾರ ಅಂತ ಹೇಳಿದರೆ ಏನಾಯಿತು? ಮಂತ್ರ ಉಂಟು, ತಂತ್ರ ಇಲ್ಲ. ತಂತ್ರ ಇಲ್ಲದ ಮಂತ್ರ ಅತಂತ್ರ ಆಗ್ತದೆ, ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ನಮ್ಮ ಒಳಭಾವವನ್ನು ಅಭಿವ್ಯಕ್ತಿಗೊಳಿಸುವ ತಂತ್ರ ಬೇಕು. ಈಗ ಆಚಮನ, ಕೇಶವಾಯ ಸ್ವಾಹ ಅನ್ನೋದೇನು? ಮಂತ್ರ. ಆದರೆ ಒಂದು ಬೆರಳು ದೂರ ಮಾಡಿ 3 ಬೆರಳು ಒಟ್ಟಿಗಿಟ್ಟು ಈ ಅಂಗುಷ್ಟವನ್ನು ಪಕ್ಕದ ಬೆರಳಿಗೆ ತಾಗಿಸಿ ಉದ್ದು ಮುಳುಗುವಷ್ಟೇ ನೀರು ಹಾಕಿ, ಅದು ಬಿಟ್ಟು ದಶಮಿಯ ದಿವಸ ಅರ್ಧ ಲೋಟ ನೀರು ಹಾಕೋದು,
ಅಥವಾ ಏಕಾದಶಿ ದಿವಸ ಅರ್ಧ ಲೋಟ, ದಶಮಿ ದಿವಸ ಚೂರೆ ಹಾಕೋದು, ಅದೆಲ್ಲ ಮಾಡಬಾರ್ದು. ಅದು ಉದ್ದು ಮುಳುಗುವಷ್ಟೇ ನೀರು ಹಾಕಿ ಪ್ರಜಾಪತಿ ತೀರ್ಥದ ತನಕ ಮೆಲ್ಲೆ ಜಾರಿಸಿಕೊಂಡು ಬಾಯಿಯಲ್ಲಿ ಶಬ್ದ ಆಗದೇ ಇರುವ ಹಾಗೆ ತಗೊಳ್ಳುವುದುಂಟಲ್ಲ, ಇದಿಷ್ಟು ತಂತ್ರ. ಆ ತಂತ್ರದಲ್ಲಿ ಅತಿರೇಕ ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳುವುದು ಅಥವಾ ಕೈಯನ್ನು ಹೇಗೋ ಹಿಡ್ಕೊಂಡು ಮಾಡುವುದು, ಇದೆಲ್ಲ ಅತಿರೇಕಗಳು. ಅದು ಸರಿಯಾದ ಕ್ರಮ, ಹೇಗೆ ಹೇಳಿದ್ದಾರೆ ಹಾಗೆ ಮಾಡುವುದುಂಟಲ್ಲ, ಅದಕ್ಕೆ ತಂತ್ರ ಅಂತ ಹೆಸರು. ಅದರ ಜೊತೆಗೆ ಋಗ್ವೇದಾಯ ಸ್ವಾಹ ಅಥವಾ ಕೇಶವಾಯ ಸ್ವಾಹ ಅನ್ನೋದು ಮಂತ್ರ ಆಗ್ತದೆ. ಮಂತ್ರ ಇಲ್ಲದೆ ಕೆಲವರು ಕೈಯಲ್ಲಿ ನೀರು ಹಾಕೊಂಡು ಬುಸು 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 ಅಂತ 3 ಸಲ ಹೀಗೆ ಕುಡಿದು ಬಿಡ್ತಾರೆ. ಮಂತ್ರ ಇರುವುದೇ ಇಲ್ಲ. ಆ ಶಬ್ದವು ಕೂಡ ಕೇಳಿಸ್ತದೆ. ಈ ಎತ್ತುಗಳಿಗೆ ನೀರು ಕೊಟ್ಟಾಗ ಶಬ್ದ ಮಾಡೋದು ಆ ರೀತಿ ಶಬ್ದ ಮಾಡಿಕೊಂಡು ನೀರು ಕುಡಿತಾವಲ್ಲ, ಈ ರೀತಿ ಕುಡಿದಾಗ ಆ ತಂತ್ರದಲ್ಲೂ ಲೋಪವಾಯಿತು, ಮಂತ್ರದಲ್ಲೂ ಲೋಪ ಆಗ್ತದೆ. ಪರಿಷೇಕ ಮಾಡುವಾಗ ಸತ್ಯಂತರ್ತೇನ ಪರಿಶಿಂಚಾಮಿ ಅಥವಾ ಸಾಯಂಕಾಲದ ಹೊತ್ತು ಋತಂತ್ವ ಸತ್ಯೇನ ಪರಿಶಿಂಚಾಮಿ ಅಂತ ಹೇಳುವಂಥದ್ದು ಮಂತ್ರ. ಸರಿಯಾಗಿ ಕೈಯಲ್ಲಿ ನೀರು ತಗೊಂಡು ಈಶಾನ್ಯ ದಿಕ್ಕಿನಿಂದಲೇ ಪ್ರಾರಂಭ ಮಾಡಿ ಸರಿಯಾಗಿ ಪ್ರದಕ್ಷಿಣೆ ಬರುವ ಹಾಗೆ ಒಂದೊಂದು ನೀರು ತಪ್ಪದೇ ಇರುವ ಹಾಗೆ ಹಾಕುವಂಥದ್ದುಂಟಲ್ಲ, ಅದು ತಂತ್ರ. ತಂತ್ರದಲ್ಲೂ ಲೋಪ ಆಗಬಾರ್ದು, ಮಂತ್ರದಲ್ಲೂ ಲೋಪ ಆಗಬಾರ್ದು. ಬರೀ ಪರಿಷೇಕ ಮಾಡಿ ಬಡ 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 ತಿಂದುಬಿಟ್ರೆ ತಂತ್ರ ಉಂಟು, ಮಂತ್ರ ಇಲ್ಲ. ಮಂತ್ರ ಇಲ್ಲದ ತಂತ್ರವೂ ಕುತಂತ್ರವಾಗ್ತದೆ. ಅದರ ತಂತ್ರ ಮಂತ್ರಗಳಲ್ಲಿ ಲೋಪ ಆಗಬಾರ್ದು, ಅದೆರಡೂ ಜೊತೆಗೆ ಇರಬೇಕು. ಈ ನಿಟ್ಟಿನಿಂದ ಮಂತ್ರ ಮತ್ತು ತಂತ್ರ ಇವೆರಡನ್ನೂ ಕೂಡ ನಡೆಸಿಕೊಂಡು ಈಗ ಋಷಿ ಛಂದೋ ದೇವತಾನ್ಯಾಸವನ್ನು ಮಾಡಿಕೊಂಡು ಹೊರಡಬೇಕು. ಋಷಿ ಛಂದೋ ದೇವತಾನ್ಯಾಸ ಏನು? ಈ ಮಂತ್ರಕ್ಕೆ ಇಂಥವನು ಋಷಿ, ಇಂಥದ್ದು ಛಂದಸ್ಸು, ಇಂಥವನು ದೇವತೆ ಅಂತ. ಅಲ್ಲಿ ಋಷಿಯನ್ನು ಹೇಳುವಾಗ ತಲೆಯನ್ನೇ ಮುಟ್ಟಬೇಕು, ಛಂದಸ್ಸನ್ನು ಹೇಳುವಾಗ ಮೂಗು ಮುಟ್ಟಬೇಕು ಅಥವಾ ತುಟಿಯನ್ನು ಮುಟ್ಟಬೇಕು, ದೇವತೆಯನ್ನು ಹೇಳುವಾಗ ಹೃದಯವನ್ನು ಮುಟ್ಟಬೇಕು. ಅದಕ್ಕೂ ಕಾರಣ ಉಂಟು, ಆ ಕಾರಣವನ್ನು ಅನುಸಂಧಾನ ಮಾಡಬೇಕು. ಅದು ಮನನ ಅಂತ ಅದಕ್ಕೆ ಹೆಸರು. ಯಾಕೆ ಋಷಿಯನ್ನು ಶಿರಸ್ಸು ಮುಟ್ಟಿಕೊಂಡೇ ಹೇಳಬೇಕು? ಋಷಿರು ಗುರುತ್ವಾದ ಶಿರಸೈವ ಧಾರ್ಯ. ಒಂದು ಮಂತ್ರಕ್ಕೆ ಒಬ್ಬ ಋಷಿ, ಗಾಧಿನೋ ವಿಶ್ವಾಮಿತ್ರ ಋಷಿ ಅಂತ ನೀವು ಗಾಯತ್ರಿಯ ಮುಂದೆ ಋಷಿಯನ್ನು ಧ್ಯಾನಿಸ್ತೀರಿ ಅಂದರೆ, ನಾನು ಗಾಯತ್ರಿ ಮಂತ್ರ ಜಪ ಮಾಡತಕ್ಕಂತಹ ನನಗೆ ವಿಶ್ವಾಮಿತ್ರ ಋಷಿ ಗುರುವಾಗಿದ್ದಾನೆ. ಯಾಕಂದರೆ ಮಂತ್ರ ಕೊಟ್ಟವ ಆದ್ದರಿಂದ ಅವ ಗುರು ಆಗ್ತಾನೆ. ನಾನು ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದೇನೆ ಅಂದರೆ ಭಗವಾನ್ ವೇದವ್ಯಾಸ ಋಷಿ ಅಂತ ವೇದವ್ಯಾಸರು ವಿಷ್ಣು ಸಹಸ್ರನಾಮವನ್ನು ಮಹಾಭಾರತದಲ್ಲಿ ನಮಗೆ ಕೊಟ್ಟರು. ಅದು ಬಿಟ್ಟು ಭೀಷ್ಮಾಚಾರ್ಯ ಋಷಿ ಅಲ್ಲ, ವೇದವ್ಯಾಸರು ಕೊಟ್ಟರು. ಅದರಿಂದ ವೇದವ್ಯಾಸರನ್ನು ಶಿರಸಾಧಾರಣೆ ಮಾಡ್ತೇನೆ, ಅವರ ಪಾದಕ್ಕೆ ನನ್ನ ತಲೆಯನ್ನು ತಾಗಿಸ್ತೇನೆ ಎಂಬ ಅನುಸಂಧಾನದಿಂದ ಶಿರಸ್ಸನ್ನು ಮುಟ್ಟುವುದು. ಋಷಿರು ಗುರುತ್ವಾದ ಶಿರಸೈವ ಧಾರ್ಯ. ಅದೇ ಛಂದಸ್ಸು ಹೇಳುವಾಗ ತುಟಿ ಅಥವಾ ಮೂಗನ್ನು ಮುಟ್ಟುವುದು ಯಾಕೆ? ಆ ಛಂದಸ್ಸು ಅಂತ ಹೇಳಿದರೆ ಛಂದೋಭಿಮಾನಿನಿಯಾದ ದೇವತೆ. ಅದು ಅನುಷ್ಠುಪ್ ಛಂದ ಅಂತ ಹೇಳಿದರೆ ಅನುಷ್ಠುಪ್ ಛಂದಸ್ಸಿಗೆ ಸಂಬಂಧಪಟ್ಟ ರೋಹಿಣೀ ದೇವಿ. ಗಾಯತ್ರಿ ಛಂದ ಅಂತ ಹೇಳಿದರೆ ಗಾಯತ್ರಿ ಛಂದಸ್ಸಿನ ಅಭಿಮಾನಿನಿಯಾಗಿರ್ತಕ್ಕಂಥ ಸ್ವಾಹಾದೇವಿ ಮತ್ತು ಭಾರತೀ ದೇವಿ. ಆ ದೇವಿಯರು ನನ್ನ ನಾಲಿಗೆಯಲ್ಲಿ ನಿಂತು ಸ್ಪಷ್ಟವಾಗಿ ಉಚ್ಚರಿಸುವ ಶಕ್ತಿಯನ್ನು ಕೊಡಲಿ ಅಂತ ಆಲೋಚನೆ ಮಾಡಿಕೊಂಡು ನಾಲಿಗೆಯನ್ನು ಮುಟ್ಟುವ ನೆನಪು ಮಾಡಿಕೊಂಡು ಮೂಗು ಮುಟ್ಟುವುದು. ಒಳಗಿದ್ದೆಲ್ಲ ಹಲ್ಲು ನಾಲಿಗೆಯೆಲ್ಲ ನ್ಯಾಸ ಮಾಡುವಾಗ ಮೂಗು ಮುಟ್ಟಿಕೊಂಡು ಅದನ್ನು ಯೋಚನೆ ಮಾಡಿದರೆ ಸರಿ. ಅದನ್ನು ನಾಲಿಗೆಯಲ್ಲಿ ಛಂದಸ್ಸಿನ ನ್ಯಾಸ ಮಾಡಬೇಕು. ಇದಕ್ಕೆ ಋಷ್ಯಾದಿ ನ್ಯಾಸ ಅಂತ ಹೆಸರು. ಆಮೇಲೆ ಹೃದಯದಲ್ಲಿ ದೇವತೆಯನ್ನು ಯಾಕೆ ಇಡಬೇಕು? ಹೃದಾವಗಂತವ್ಯತಯ ಸದೈವ ಹೃದಿ ಪ್ರತಿಷ್ಠಾ ಮನುದೇವತಾಯ. ಒಂದು ಮಂತ್ರದ ದೇವತೆಯನ್ನು ಹೃದಯದಲ್ಲಿ ಪ್ರತಿಷ್ಠೆ ಮಾಡಬೇಕು. ಯಾಕೆ? ನಾವು ಮಂತ್ರವನ್ನು ಜಪಿಸುವಷ್ಟೂ ಹೊತ್ತು ಆ ಮಂತ್ರದ ದೇವತೆ ನನ್ನ ಹೃದಯದಲ್ಲಿ ಧ್ಯಾನ ಗೋಚರನಾಗಿ ನೆಲೆಗೊಳ್ಳಲಿ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡುವ ದೃಷ್ಟಿಯಿಂದ ಸವಿತೃನಾರಾಯಣೋ ದೇವತಾ ಅಥವಾ ಸವಿತಾ ದೇವತಾ ಅಂದರೆ ನಾನು ಜಪ ಮುಗಿಸುವಲ್ಲಿ ತನಕ ನಾರಾಯಣ ಇಲ್ಲಿಂದ ದೂರಕ್ಕೆ ಒಡದೆ ಹೋಗಿ ಅವನು ಅನುಗ್ರಹ ಮಾಡಿದರೆ ಕೂತಿರ್ತಾನೆ, ನಾನೇ ಕೂಡಿಸುವುದು ಸಾಧ್ಯ ಇಲ್ಲ ಅಂತ ನನ್ನನ್ನು ನಾನು ಪ್ರಾಂಜಲವಾಗಿ ಅವನಲ್ಲಿ ಪ್ರಾರ್ಥಿಸುವ ದೃಷ್ಟಿಯಿಂದ ಹೃದಯವನ್ನು ಮುಟ್ಟಿಕೊಂಡು ಅದರ ಮಂತ್ರದ ದೇವತೆಯನ್ನು ಹೇಳಬೇಕು. ಹೀಗೆ ಋಷಿರ್ ಗುರುತ್ವಾತ್ ಶಿರಸೈವ ಧಾರ್ಯ ಛಂದೋಕ್ಷರತ್ವಾತ್ ರಸನಾಗತಂ ಸ್ಯಾತ್. ರಸನ ಅಂದರೆ ನಾಲಿಗೆ, ಅಕ್ಷರದ ದೇವತೆಯಾಗಿ ಛಂದಸ್ಸು ರಸನದಲ್ಲಿ ಕೂತುಕೊಳ್ಬೇಕು. ಹೃದಾವಗಂತವ್ಯತಯ ಸದೈವ, ಹೃದಯದಿಂದ ಅಲ್ಲವೇ ಭಗವಂತನನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಕಾರಣದಿಂದ ಹೃದಯ ಪ್ರತಿಷ್ಠಾ ಮನು ದೇವತಾಯ, ಮಂತ್ರದ ದೇವತೆಯನ್ನು ಹೃದಯದಲ್ಲಿ ಪ್ರತಿಷ್ಠೆ ಮಾಡಬೇಕು. ಹೀಗೆ ತಂತ್ರದ ಹಿನ್ನೆಲೆಯಲ್ಲಿ ಒಂದು ಮನನ ಇದೆ. ತಂತ್ರದ ಜೊತೆಗೆ ಮಂತ್ರ ಜಪ ಮಾಡಬೇಕಾ? ಮಂತ್ರ ಜಪ ಮಾಡುವಾಗ ಆ ಮಂತ್ರದ ಅರ್ಥದ ಅನುಸಂಧಾನ ಮಾಡಬೇಕು. ಆ ದೃಷ್ಟಿಯಿಂದ ಸಂಗೀತದಲ್ಲೆಲ್ಲ ಏಕಾಗ್ರತೆ ಇಲ್ಲದೆ ಹೋದರೂ ನಡೆಯುತ್ತೆ, ಆದರೆ ಮಂತ್ರದ ವಿಷಯದಲ್ಲಿ ಮಾತ್ರ ತದಿಹೈಕಮನಾ ಶೃಣು ಇಹ ಏಕಮನಾಹ ಶೃಣು. ಏಕಾಗ್ರೀಕೃತವಾದ ಮನಸ್ಸುಳ್ಳವನಾಗಿ ನಾನು ಹೇಳ್ತಕ್ಕಂತಹ ನಾರಾಯಣ ವರ್ಮವನ್ನು ಕೇಳು ಅಂತ ಹೇಳಿ ವಿಶ್ವರೂಪರು ಹೇಳಿದಂತಹ ನಾರಾಯಣ ವರ್ಮವನ್ನು ಶುಕಾಚಾರ್ಯರು ಹೇಳ್ತಾರೆ. ವಿಶ್ವರೂಪ ಉವಾಚ. ನಾರಾಯಣ ವರ್ಮ ಶುರು ಆಗುವುದಕ್ಕಿಂತ ಮುಂಚೆ ಒಂದು 8 ಶ್ಲೋಕ ಇದೆ.
ಆ 8 ಶ್ಲೋಕದಲ್ಲಿ ಏನಿದೆ? ನಾರಾಯಣ ವರ್ಮ ಶುರು ಮಾಡುವ ಮುಂಚೆ ನಾವು ಹೇಗಿರಬೇಕು, ನಾರಾಯಣ ವರ್ಮ ಜಪಿಸಬೇಕಾದ್ರೆ ಮಲ್ಕೊಂಡು ಜಪಿಸಬೇಕಾ, ಕೂತುಕೊಂಡು ಜಪಿಸಬೇಕಾ, ಕೂತುಕೊಳ್ಳುವಾಗಲೂ ಹೇಗೆ ಕೂತುಕೊಳ್ಬೇಕು, ಏನೇನು ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಬೇಕು, ನ್ಯಾಸ ಏನು, ಶರೀರದಲ್ಲಿ ಮಾಡಬೇಕಾದಂತಹ ಅಕ್ಷರನ್ಯಾಸ ಹೇಗೆ, ಯಾವ ಮಂತ್ರದಿಂದ ಪ್ರಾಣಾಯಾಮ ಮಾಡಬೇಕು, ಇದಿಷ್ಟನ್ನು ಹೇಳ್ತಕ್ಕಂಥ ಒಂದು 8 ಶ್ಲೋಕ ಪೂರ್ವ ಸಿದ್ಧತೆಯ ಮಾತುಗಳು. ಅದರಲ್ಲಿ ಮೊದಲ ಮಾತು ದೌತಾಂಘ್ರಿ ಪಾಣಿರಾಚಮ್ಯ ಸಪವಿತ್ರ ಉದಂಗ್ಮುಖ ಕೃತಸ್ವಾಂಗಕರನ್ಯಾಸ ಮಂತ್ರಾಭ್ಯಾಂ ವಾಗ್ಯತಃ ಶುಚಿ. ಮೊದಲನೆಯದಾಗಿ ಶುಚಿಯಾಗಬೇಕು. ಮಂತ್ರ ಜಪ ಮಾಡಬೇಕಾದ್ರೆ ಶುಚಿ. ಕನ್ನಡದಲ್ಲಿ ಶುಚಿ ಅನ್ನುವ ಶಬ್ದವನ್ನು ಮಡಿ ಅನ್ನುವ ಶಬ್ದದಲ್ಲಿ ಹೇಳ್ತೇವೆ. ಮಡಿ ಮಾಡಿಕೊಂಡು ಇದನ್ನು ಜಪಿಸು. ಮಡಿ ಮಾಡಿಕೊಂಡು ಅಂತ ಹೇಳಿದರೆ ರೇಷ್ಮೆ ಮಡಿ ಆಗಬೇಕು ಅಥವಾ ಪಾಲಿಸ್ಟರ್ ಮಡಿ ಆಗಬೇಕು ಅಂತೆಲ್ಲ ನಾವು ಪ್ರಶ್ನೆ ಮಾಡ್ತೇವೆ. ಮಡಿ ಅನ್ನುವುದು ವಸ್ತ್ರಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ. ಮೂಲಭೂತವಾಗಿ ಮಡಿ ಅನ್ನುವುದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸು ಮಡಿಯಾಗುವುದಕ್ಕೋಸ್ಕರ ಶರೀರಕ್ಕೆ ಮಡಿ ಅನ್ನುವುದು ಸಂಬಂಧಪಡ್ತದೆ. ಶಾರೀರಿಕ ಶೌಚದ ನಂತರದಲ್ಲಿ ವಸ್ತ್ರ ಶೌಚದ ಹತ್ರ ಬರ್ತದೆ. ವಸ್ತ್ರ ಶೌಚದ ನಂತರದಲ್ಲಿ ಪರಿಸರ ಶೌಚ ಅಂತ ಕರಿತೇವೆ. 4 ಬಗೆಯದ್ದಾದ ಮಡಿ ಇದೆ. ಮನಃಶೌಚ, ಶರೀರ ಶೌಚ, ವಸ್ತ್ರ ಶೌಚ, ಪರಿಸರ ಶೌಚ ಅಂತ. ಅಂದ್ರೇನು? ನಾವು ಯಾವುದೇ ಅನುಷ್ಠಾನ ಮಾಡುವಾಗ ಶುದ್ಧವಾದ ಮಡಿ ಇಟ್ಟುಕೊಂಡು ಸ್ನಾನ ಮಾಡಿದ್ದೇವೆ ಅಂದರೆ ಶರೀರ ಶುಚಿಯಾಯಿತು ಅಂತ ಅರ್ಥ. ಸ್ನಾನ ಮಾಡಿ ಮಡಿ ಇಟ್ಟಿದ್ದೇವೆ ಅಂದರೆ ವಸ್ತ್ರ ಶುದ್ಧವಾಗಿದೆ ಅಂತ ಆಯಿತು. ಎಲ್ಲ ಶುದ್ಧವಾಗಿದೆ, ಶರೀರ ಶುದ್ಧವಾಗಿದೆ, ವಸ್ತ್ರ ಶುದ್ಧವಾಗಿದೆ. ಸಂಧ್ಯಾ ವಂದನೆ ಮಾಡಬೇಕೀಗ. ಬಾತ್ರೂಮಲ್ಲೇ ಮುಗಿಸಿ ಬಂದರೆ, ಯಾಕಂದರೆ ಹೇಗೂ ಮಡಿಯಾಗಿದೆ ಅಲ್ಲೇ ಮುಗಿಸಿ ಬರುವುದಾ? ಪರಿಸರ ಶೌಚ ಬೇಕು. ಅಂದರೆ ಯಾವ ಪರಿಸರದಲ್ಲಿ ನಾವು ಮಾಡ್ತಾ ಇದ್ದೇವೆ ಅದೂ ಶುದ್ಧವಾಗಿರಬೇಕು. ಅಥವಾ ನಾವು ಹೆಜ್ಜೆ ಇಟ್ಟು ಸ್ನಾನ ಮುಗಿಸಿ ಶುದ್ಧವಾಗಿ ಬರುವಾಗ ಎಲ್ಲಿ ಹೆಜ್ಜೆ ಇಡ್ತೇವೆ ಅಲ್ಲೆಲ್ಲ ಪಾದದ ಹೆಜ್ಜೆ ಕಾಣಿಸುವಷ್ಟು ಧೂಳು ತುಂಬಿದರೆ, ಆ ಧೂಳು ಪ್ರದೇಶದಲ್ಲೇ ಅನುಷ್ಠಾನವನ್ನು ಮಾಡಿದರೆ ಅದು ಶುಚಿಯಾದ ಅನುಷ್ಠಾನ ಆಗುವುದಿಲ್ಲ. ಯಾಕೆಂದರೆ ಪರಿಸರದಲ್ಲಿ ಶುದ್ಧಿ ಇಲ್ಲ. ಆದ್ದರಿಂದ ಸ್ನಾನಕ್ಕೆ ಹೋಗುವಾಗಲೇ ಆ ಪ್ರದೇಶವನ್ನು ಒರೆಸಿ ಧೂಳು ತೆಗೆದು ಬೇಕಾದರೆ ಗೋಮಯ ಹಾಕಿ ಸಾರಿಸಿ ಆ ಮಣೆಯನ್ನಿಟ್ಟು ವಸ್ತ್ರವನ್ನು ಬೇಕಾದ ಪಾತ್ರೆಗಳನ್ನು ಸಿದ್ಧಪಡಿಸಿಕೊಂಡು ಸ್ನಾನಕ್ಕೆ ಹೋಗಿ ಶುದ್ಧವಾಗಿ ಬಂದು ಅಲ್ಲಿ ಕೂತು ಅನುಷ್ಠಾನ ಮಾಡುವುದುಂಟಲ್ವ, ಇದು ಪರಿಸರ ಶೌಚದ ಜೊತೆಗೆ ಅನುಷ್ಠಾನ ನಡೆಯಬೇಕು. ಆದರೆ ಅವೆಲ್ಲ ಶುಚಿಯ ಜೊತೆಗೆ ಶರೀರ ಶುಚಿ ಬೇಕಲ್ವ. ಸ್ನಾನ ಬೆಳಗ್ಗೆ ಆಗಿದೆ, ನಾನು ನಾರಾಯಣ ವರ್ಮ ಮಧ್ಯಾಹ್ನ ಜಪಿಸ್ತೇನೆ, ಈಗ ಮತ್ತೊಮ್ಮೆ ಸ್ನಾನ ಮಾಡಬೇಕಾ? ಬೇಕಾಗಿಲ್ಲ. ದಿವಸಕ್ಕೆ 1 ಸ್ನಾನ ಮಾಡಿದರೆ ಅದು 1 ದಿವಸದ ಮಟ್ಟಿಗೆ ನಡೀತದೆ. ಕೆಲವೆಲ್ಲ ಮೊಬೈಲ್ ಬೆಳಗ್ಗೆ ಚಾರ್ಜ್ ಮಾಡಿದರೆ ನಾಳೆ ತನಕ ಸಾಕಾಗ್ತದಲ್ವ. ಹಾಗೆ 1 ಸ್ನಾನ ಇದ್ದರೆ ಅದು ಸಾಕಾಗ್ತದೆ. ನಾಳೆ ಇವತ್ತು ರಾತ್ರಿ ನಿದ್ದೆ ಬರುವಲ್ಲಿಯ ತನಕ ಸಾಕಾಗ್ತದೆ. ಆದರೆ ಮಧ್ಯಾಹ್ನ ಒಂದು ನಿದ್ದೆ ಮಾಡಿದರೆ ಮತ್ತೆ ಸ್ನಾನ ಮಾಡಬೇಕು. ಸ್ವಲ್ಪ ಫಚಿತಿ ಉಂಟು. 1 ಬಾರಿ ಮಾಡಿದ ಸ್ನಾನ ಎಲ್ಲಿಯ ತನಕ ಇರ್ತದೆ ಅದರ ಪವರ್ ಅಂದರೆ ನಿದ್ದೆ ಬರುವಲ್ಲಿಯ ತನಕ. ಒಂದು ನಿದ್ದೆ ಬಂದರೆ ಮತ್ತೆ ಶುಚಿಯಾಗಬೇಕು ಅಂತಾದರೆ ಮತ್ತೊಂದು ಸ್ನಾನ ಮಾಡಿ ಬರಬೇಕು. ನಿದ್ದೆ ಬಂದರೆ ಏನಾಯಿತು? ಜ್ಞಾನ ತಪ್ಪಿತು ಅಂತ ಅರ್ಥ. ಜ್ಞಾನ ತಪ್ಪಿತು ಅಂದರೆ ಅಶುಚಿ ಆಯಿತು ಅಂತ ಅರ್ಥ. ಹಾಗಾದರೆ ಶುಚಿ ಯಾವುದು ಅಂದರೆ ಜ್ಞಾನ. ಜ್ಞಾನವೇ ಎಲ್ಲ ಶುಚಿಗೆ ಹೇತು. ಒಂದು ಪುರಾಣದಲ್ಲಿ ವೇದವ್ಯಾಸರು ಎಷ್ಟು ಕಟುವಾಗಿ ಹೇಳ್ತಾರೆ ಅಂದರೆ, ಒಬ್ಬ ನಿದ್ದೆ ಮಾಡಿದರೆ ಅವ ಶವದ ಹಾಗೆ ಅಶುಚಿ ಆಗ್ತಾನೆ ಅಂತ ಹೇಳ್ತಾರೆ. ಶವ ಯಾಕೆ ಅಶುಚಿ? ಜ್ಞಾನ ಇಲ್ಲದೆ ಇದ್ದದ್ರಿಂದ ಅಶುಚಿ. ನಿದ್ದೆ ಮಾಡಿದರೆ ಜ್ಞಾನ ಇಲ್ಲವಲ್ಲ, ಅವ ಅಶುಚಿ ಆಗ್ತಾನೆ. ಅದು ನಿದ್ದೆ ಮಾಡಿದವನ್ನು ಮುಟ್ಟಿದರೆ ನಾವು ಕೈಕಾಲು ತೊಳಿಬೇಕಾದ ಪ್ರಸಂಗ ಬರ್ತದೆ. ಅಂದರೆ ನಿದ್ದೆ ಮಾಡುವಿಕೆ ಅನ್ನೋದು ಒಂದು ಅಶುಚಿ. ಅದನ್ನು ನಿದ್ದೆ ಮಾಡಿದ ಮೇಲೆ ಮತ್ತೆ ಶುಚಿ ಆಗುವ ಬಗೆ ಹೇಗೆ? ಸ್ನಾನ. ಬೆಳಗ್ಗೆ ಸ್ನಾನ ಮಾಡಿ ಮಧ್ಯಾಹ್ನವೋ ಸಾಯಂಕಾಲವೋ ನಾವು ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಮತ್ತೆ ಶುಚಿಯಾಗುವುದು ಹೇಗೆ? ದೌತಾಂಗ್ರಿ ಪಾಣಿರಾಚಮ್ಯ. 2 ರೀತಿಯಿಂದ ಶುಚಿಯಾಗಬೇಕು. ಒಂದು ಪಾದ, ಹಸ್ತ ಮತ್ತು ಮುಖ, ಇವುಗಳನ್ನು ತೊಳ್ಕೊಳ್ಬೇಕಂತೆ. ಇದಕ್ಕೆ ಪಂಚಾರ್ದ್ರೀಕರಣ ಅಂತ ಹೆಸರು. ತೊಳೆಯುವುದು ಅಂತ ಹೇಳುವುದಿಲ್ಲ, ಅದನ್ನು ಒದ್ದೆ ಮಾಡಿಕೊಳ್ಬೇಕು. 2 ಕಾಲನ್ನು ಒದ್ದೆ ಮಾಡಬೇಕು, 2 ಕೈಯನ್ನು ಒದ್ದೆ ಮಾಡಬೇಕು, ಮುಖವನ್ನೊಮ್ಮೆ ಒದ್ದೆ ಮಾಡಬೇಕು. ಇಲ್ಲಿಗೆ ಏನಾಯಿತು? ಪಂಚ ಆರ್ದ್ರೀಕರಣ ಆಯಿತು. 2 2 1 5 ಒದ್ದೆ ಮಾಡಿದರೆ ಇದು ಒಂದು ಥರದ ಸ್ನಾನಕ್ಕೆ ಸದೃಶವಾದಂತಹ ಕೆಲಸ. ದೌತಾಂಗ್ರಿ ಪಾಣಿ. ಅಂಗ್ರಿ ಅಂದರೆ ಪಾದ, ಪಾಣಿ ಅಂದರೆ ಕೈ. ಇವುಗಳನ್ನು ತೊಳೆದು ಆಚಮ್ಯ, ಆಮೇಲೆ ಆಚಮನ ಮಾಡಬೇಕು. ಆಚಮನ ಅಂದರೆ ಏನು? ಆಚಮನ ಅಂದರೆ ಶರೀರದಲ್ಲಿರುವ ತತ್ವಾಭಿಮಾನಿ ದೇವತೆಗಳನ್ನು ಸ್ಮರಣೆ ಮಾಡಿಕೊಳ್ಳುವುದು. ನನಗೆ ಬೆರಳಿದೆ ಅಂತ ನಮಗೆ ಕೆಲವು ಸಲ ಗೊತ್ತೇ ಇರುವುದಿಲ್ಲ. ಆ ಬೆರಳಿಗೆ ಸಂಬಂಧಪಟ್ಟ ದೇವತೆಗಳಿದ್ದಾರೆ ಅನ್ನುವ ಪ್ರಜ್ಞೆಯೂ ಇರುವುದಿಲ್ಲ. ಶರೀರದ ಇಡೀ ಭಾಗಗಳಲ್ಲಿ 24 ತತ್ವ ನಿಂತಿದೆ. 24 ತತ್ವಗಳು ಅಂತ ಅದಕ್ಕೆ ಹೆಸರು. ಆ ತತ್ವಗಳನ್ನು ನೆನಪಿಸಿಕೊಳ್ಳು. ಕಣ್ಣಿನಲ್ಲಿ ನೋಡುವುದಕ್ಕೋಸ್ಕರ ಸೂರ್ಯಚಂದ್ರರಿದ್ದಾರೆ, ಕಿವಿಯಲ್ಲಿ ಕೇಳುವುದಕ್ಕೋಸ್ಕರ ದಿಗ್ದೇವತೆಗಳಿದ್ದಾರೆ. ದಿಕ್ಕಿಗೆ ಸಂಬಂಧಪಟ್ಟ ಪೂರ್ವ ದಿಕ್ಕಿನ ಅಧಿಪತಿ ಇಂದ್ರ, ಯಮ, ವರುಣ,
ಚಂದ್ರ ಅಂತ ಹೇಳತಕ್ಕಂತಹ 4 ಜನ ದಿಗ್ದೇವತೆಗಳೇನಿದ್ದಾರೆ ಅವರೇ ಕಿವಿಯ ದಿಗ್ದೇವತಾಭ್ಯೋ ನಮಃ, ದಿಗ್ಭ್ಯೋ ನಮಃ, ದಿಗ್ಭ್ಯೋ ನಮಃ ಅಂತ. ಕಿವಿಯಲ್ಲಿ ದಿಗ್ದೇವತೆಗಳ ಚಿಂತನೆ, ಬಾಯಿಯಲ್ಲಿ ಅಗ್ನಿ ಇದ್ದಾನೆ, ಮಾತಿನ ದೇವತೆ ಅಗ್ನಿ ಇದ್ದಾನೆ, ಮೂಗಿನಲ್ಲಿ ವಾಯು ಇದ್ದಾನೆ, ಪಾದದಲ್ಲಿ ಜಯಂತ ಇದ್ದಾನೆ, ವಿಷ್ಣು ಇದ್ದಾನೆ, ವಿಷ್ಣುವೂ ಕೂಡ ಪಾದದ ದೇವತೆ. ಅದರ ಹೃದಯದಲ್ಲಿ ಆತ್ಮ, ಅಂತರಾತ್ಮ, ಪರಮಾತ್ಮರಿದ್ದಾರೆ ಅಂತ ಶರೀರದಲ್ಲಿ ಆಯಾ ದೇವತೆಗಳನ್ನು ಅನುಸಂಧಾನ ಮಾಡುವುದು. ಅಥವಾ 24 ತತ್ವಗಳನ್ನು ನಿಯಂತ್ರಿಸುವ ಭಗವಂತನ 24 ನಾಮಗಳಿಂದ ಪ್ರತಿಪಾದ್ಯವಾದ 24 ರೂಪ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಶ್ರೀಕೃಷ್ಣಾಯ ತಮಃ ಅಂತ 24 ರೂಪಗಳನ್ನು ಶರೀರದಲ್ಲಿ ಅನುಸಂಧಾನ ಮಾಡಿಕೊಳ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳ ಉದ್ಬೋಧಕವಾದ ಪ್ರಕ್ರಿಯೆಯನ್ನು ಆಚಮನ ಅಂತ ಕರೀತಾರೆ. ಅಂತಹ ಆಚಮನವನ್ನು ಮಾಡಬೇಕು. ಧೌತಾಂಗ್ರಿ ಪಾಣಿಹಿ ಆಚಮ್ಯ. ಆಚಮನ ಎಷ್ಟು ಬಾರಿ ಮಾಡಬೇಕು? ಆಚಮ್ಯ ಪುನರಾಚಾಮೀತ್ ಬ್ರಾಹ್ಮಣ ಸರ್ವಕರ್ಮಸು. ಒಂದು ಆಚಮನ ಮಾಡಿ ಮತ್ತೊಂದು ಆಚಮನ ಮಾಡಬೇಕು. 2 ಆಚಮನ ಮಾಡಬೇಕು ಅಂತ ಹೇಳುವುದೇ. 2 ಆಚಮನ ಅಂತ ಹೇಳಿದರೆ ಕೆಲವರು ಏನು ಮಾಡ್ತಾರೆ, ಕೇಶವಾಯ ಸ್ವಾಹ, ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ ಅಂತ ಮಾಡುವ ಸಾಧ್ಯತೆ ಉಂಟು. ಅದಕ್ಕೆ 2 ಆಚಮನ ಅಂತ ಹೇಳುವುದಿಲ್ಲ. ಆಚಮನ ಮಾಡಿ ಮತ್ತೊಮ್ಮೆ ಆಚಮನ ಮಾಡಬೇಕು ಅಂತ ಸಾವಕಾಶವಾಗಿ ಒಂದು ಆಚಮನ ಮುಗಿಸಿ, ಅಂದರೆ 3 ಬಾರಿ ನೀರು ತಗೊಂಡು ಶರೀರದಲ್ಲಿ ಎಲ್ಲ ಸ್ವರೂಪಗಳನ್ನು ಚಿಂತನೆ ಮಾಡಿದಾಗ ಒಂದು ಆಚಮನ ಆಗ್ತದೆ. ಆಮೇಲೆ 2ನೇ ಬಾರಿ ಆಚಮನ ಮಾಡಬೇಕು, ಅಂದರೆ 6 ಬಾರಿ ನೀರು ಕುಡಿಬೇಕು ಅಂತ ಅರ್ಥ. ಇದು ಯಾರು? ಬ್ರಾಹ್ಮಣ ಸರ್ವಕರ್ಮಸು ಆಚಮ್ಯ ಪುನರಾಚಾಮೇತಿ. 2 ಆಚಮನ ಮಾಡಬೇಕು. ಆದರೆ ಸ್ತ್ರೀಯರಿಗೆ ಆಚಮನ ಮಾಡಿಸುವಾಗ ಸಕೃದಾಚಮನಂ ಭವೇತ್. ಸ್ತ್ರೀಣಾಂ ಚೈವಾಥ ಶೂದ್ರಾಣಾಂ ಸಕೃದಾಚಮನಂ ಭವೇತ್. ಅದು 1 ಬಾರಿ ಆಚಮನ. ಬ್ರಾಹ್ಮಣನಿಗೆ ಮಾತ್ರ ವಿಶೇಷವಾಗಿ ಅವಕಾಶ ಇರುವುದು 2 ಆಚಮನಗಳನ್ನು ಮಾಡಬೇಕು. ಆಚಮ್ಯ ದೌತಾಂಗ್ರಿಪಾಣಿರಾಚಮ್ಯ ಸಪವಿತ್ರ. ಪವಿತ್ರ ಧಾರಣೆ ಮಾಡಿಕೊಳ್ಬೇಕು. ಪವಿತ್ರ ಧಾರಣೆ ಅಂದರೆ ಅದು ದರ್ಬೆಯಿಂದ ಮಾಡ್ತಕ್ಕಂಥದ್ದು ಪವಿತ್ರ. ಪವಿತ್ರ ಹಾಕಿಕೊಂಡು ಜಪಿಸಿದಾಗ ಬಲ ಜಾಸ್ತಿ. ಆದರೆ ದರ್ಬೆ ದಿವಸ ಸಿಗುವುದಿಲ್ಲ ಅಂತಾದರೆ ಬಂಗಾರದ ಪವಿತ್ರವನ್ನು ಧಾರಣೆ ಮಾಡಿಕೊ ಅವಕಾಶ ಉಂಟು. ಹೇಮಾತ್ಮಕ ಪವಿತ್ರಸ್ಯ ಕಲಾಂ ನಾರ್ಹಂತಿ ಷೋಡಶಿ ಅನ್ಯಾನಿ ಚ ಪವಿತ್ರಾಣಿ ಕುಶ ದೂರ್ವಾತ್ಮಕಾನಿ ಚ ಹೇಮಾತ್ಮಕ ಪವಿತ್ರಸ್ಯ ಕಲಾಂ ನಾರ್ಹಂತಿ ಷೋಡಶಿ ಅಂತ. ಬಂಗಾರದಿಂದ ನಿರ್ಮಿಸಿದ ಪವಿತ್ರದ 16ನೇ ಒಂದು ಫಲವೂ ಕೂಡ ದರ್ಭೆಯ ಪವಿತ್ರಕ್ಕಿಲ್ಲ ಅಂತ ಹೇಳುವಂತಹ ಬಂಗಾರದ ಪವಿತ್ರಕ್ಕೆ ಮಹತ್ವವನ್ನು ಹೇಳುವ ಶ್ಲೋಕಗಳಿದ್ದಾವೆ. ಆದ್ದರಿಂದ ಬಂಗಾರದ ಪವಿತ್ರವನ್ನು ಧಾರಣೆ ಮಾಡಿಕೊಂಡು ಸಪವಿತ್ರ ಯಾವ ದಿಕ್ಕಿಗೆ ಮುಖ ಮಾಡಬೇಕು? ಉದಂಗ್ಮುಖ, ಉತ್ತರಕ್ಕೆ ಮುಖ ಮಾಡಿ ಕೂತುಕೋ. ಈ ಉದಂಗ್ಮುಖ ಅನ್ನೋದು ಒಂದು ಉಪಲಕ್ಷಣ. ಬರೀ ಉತ್ತರಕ್ಕೆ ಮುಖ ಮಾಡಿಯೇ ಮಾಡಬೇಕು ಅಂತಿಲ್ಲ, ಪೂರ್ವಾಭಿಮುಖವು ನಡೆಯುತ್ತೆ. ಉತ್ತರಕ್ಕೆ ಮಹತ್ವ ಏನು? ಉತ್ತರದಲ್ಲಿ ದೇವರಿದ್ದಾರೆ ಅಂತ. ಉತ್ತರದಲ್ಲಿ ದೇವರು ಯಾವ ದೇವರು? ನಮ್ಮ ಉತ್ತರದಲ್ಲಿ ಹಿಮಾಲಯ ಪರ್ವತ ಇದೆ. ಹಿಮಾಲಯ ಪರ್ವತದಿಂದ ಉತ್ತರಕ್ಕೆ ಮೇರು ಪರ್ವತ ಇದೆ. ಮೇರು ಪರ್ವತ ಅನ್ನೋದು ಎಲ್ಲದರ ಉತ್ತರದಲ್ಲಿ ಇರುವಂಥದ್ದು. ಆ ಮೇರುವಿನಲ್ಲೇ ಇರತಕ್ಕಂತಹ ವೈಜಯಂತ ಮೊದಲಾದ ಸ್ಥಾನಗಳಿದ್ದಾರೆ. ಆ ಸ್ಥಾನದಲ್ಲಿ ರುದ್ರದೇವರು, ಬ್ರಹ್ಮದೇವರು, ಮೇಲೆ ಭಗವಂತ ಎಲ್ಲ ಸಂಸ್ಥಿತನಾಗಿರುವುದು ಉತ್ತರದಲ್ಲಿ. ಅದರಿಂದ ಉತ್ತರ ಅನ್ನುವುದು ದೇವತಾ ಸ್ಥಾನ ಅನ್ನುವ ದೃಷ್ಟಿಯಿಂದ ಉತ್ತರಕ್ಕೆ ಮುಖ ಮಾಡಿ ನೀನು ಅನುಷ್ಠಾನ ಮಾಡು. ಆದರೂ ಸಂಧ್ಯಾವಂದನಾದಿ ಪ್ರಕ್ರಿಯೆಗಳಿಗೆಲ್ಲ ಪೂರ್ವವನ್ನು ಪ್ರಧಾನವಾಗಿ ಉಲ್ಲೇಖ ಮಾಡು. ಯಾಕಂದರೆ ಅದು ಸೂರ್ಯ ಉದಯಿಸುವ ದಿಕ್ಕು. ಸೂರ್ಯನೆಂಬಂತಹ ಪ್ರತ್ಯಕ್ಷ ದೇವತೆ ಕಾಣಿಸುವುದು ಆ ದಿಕ್ಕಿನಿಂದ. ಆ ದಿಕ್ಕಿಗೊಂದು ಮಹತ್ವ ಇದೆ. ಅದರಿಂದ ಪೂರ್ವ, ಉತ್ತರ ಅಥವಾ ಪೂರ್ವೋತ್ತರ. ಪೂರ್ವೋತ್ತರ ಅಂದರೆ ಈಶಾನ್ಯ. ಈಶಾನ್ಯ ದಿಕ್ಕು, ಈ ಕಡೆಗೆ ಮುಖ ಮಾಡಿಕೊಂಡು ಉದಂಗ್ಮುಖ ಕೃತಸ್ವಾಂಗ ಕರನ್ಯಾಸ, ಅಂಗನ್ಯಾಸ ಮತ್ತು ಕರನ್ಯಾಸವನ್ನು ಮಾಡಿಕೊಳ್ಳಬೇಕು. ಯಾವುದೇ ಮಂತ್ರ ಜಪದ ಹಿನ್ನೆಲೆಯಲ್ಲಿ ನ್ಯಾಸ ಉಂಟು. ಹೇಗೆ ಋಷಿಚ್ಛಂದೋ ದೇವತಾ ನ್ಯಾಸ ಅಂತಿದೆಯೋ ಹಾಗೆ ಅಂಗನ್ಯಾಸ ಮತ್ತು ಕರನ್ಯಾಸ. ಕರನ್ಯಾಸ ಯಾಕೆ? ಕೈಯಲ್ಲಿ ಮಂತ್ರದ ಜಪವನ್ನು ಲೆಕ್ಕ ಹಾಕುವುದಕ್ಕೋಸ್ಕರ ಕರನ್ಯಾಸ ಇರ್ತದೆ. ಅಂಗನ್ಯಾಸ ಅಂದರೆ ಶರೀರದಲ್ಲಿ ಆಯಾ ಭಗವತ್ ಸ್ವರೂಪಗಳನ್ನು ಸಂಸ್ಥಾಪನೆ ಮಾಡತಕ್ಕಂಥದ್ದು ಅಂಗನ್ಯಾಸ ಅಂತ ಕರೆಸಿಕೊಳ್ತದೆ. ಅಂಗನ್ಯಾಸ ಕರನ್ಯಾಸಗಳಿಗೆ ಯಾವ ಮಂತ್ರವನ್ನು ಉಪಯೋಗಿಸಬೇಕು? ಮಂತ್ರಾಭ್ಯಾಂ ವಾಕ್ಯತಃಶುಚಿ. ಅಂಗನ್ಯಾಸಕ್ಕೋಸ್ಕರ ನಾರಾಯಣ ಅಷ್ಟಾಕ್ಷರ ಮಹಾಮಂತ್ರವನ್ನು ಉಪಯೋಗಿಸಬೇಕು. ಕರನ್ಯಾಸಕ್ಕೋಸ್ಕರ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪಯೋಗಿಸಬೇಕು. ಹೀಗೆ ಮಂತ್ರಾಭ್ಯಾಂ 2 ಮಂತ್ರಗಳಿಂದ ತಾನು ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿಕೊಳ್ಳಬೇಕು. ಅದು ಹೇಗೆ ಮಾಡುವುದು ಅನ್ನೋದನ್ನು ಬಿಡಿಸಿ ಅವರೇ ಹೇಳ್ತಾರೆ. ಮುಂದಕ್ಕೆ ಮಾಡಿಕೊಳ್ಳಬೇಕು. ಮಾಡಿಕೊಂಡು ವಾಗ್ಯತಃ ಮಾತಾಡಬಾರ್ದು, ಮೌನವೇ. ಯಾವುದೇ ಜಪ, ಯಾವುದೇ ಯಜ್ಞ, ಯಾವುದೇ ಅಧ್ಯಯನ, ಅದರಲ್ಲಿ ಪ್ರಮುಖವಾಗಿ ಬೇಕಾದ ಯಾವುದಂದರೆ ಮಾತಿನ ನಿಯಂತ್ರಣ. ವಾಗ್ಯತಃ ಮೌನ ಅನ್ನೋದು ಬಹಳ ಮುಖ್ಯ.
ಆದ್ದರಿಂದ ವಾಗ್ಯತಃ ಮಾತನ್ನು ನಿಯಂತ್ರಣ ಮಾಡಿಕೊಂಡು ಶುಚಿಹಿ, ಈ ರೀತಿ ಮಾತಿನ ನಿಯಂತ್ರಣ ಅನ್ನೋದೇ ದೊಡ್ಡ ಶುಚಿ. ಈಗ ನಾವು ಧೌತಾಂಗಿರಿ ಪಾಣಿ ಆಗಿದ್ದೇವೆ ಅಂತ ಅಂದ್ಕೊಳ್ಳುವ, ಕೈಕಾಲು ಮುಖ ತೊಳ್ಕೊಂಡದ್ದಾಯಿತು, ಶುದ್ಧವಾದ ರೇಷ್ಮೆಯನ್ನೇ ಮಡಿಯಾಗಿ ಉಟ್ಟಿಕೊಂಡಿದ್ದೇವೆ, ಎಲ್ಲ ಉಟ್ಟದ್ದಾಯಿತು. ಇಷ್ಟಾಗಿ ಪಕ್ಕದಲ್ಲಿದ್ದವರಿಗೆ ಎದ್ದ ಬೈಕೊಂಡು ಕೂತೀವಿ ಅಂದರೆ ಒಂದು ಸಲ ಸ್ನಾನ ಮಾಡಿದರೂ ಶುದ್ಧ ಆಗೋಲ್ಲ ಅಂತ ಅರ್ಥ. ಬೈಗಳು ಸಿಟ್ಟು ಅನ್ನೋದೇನಿದೆ ಅದು ಎಲ್ಲಕ್ಕಿಂತ ದೊಡ್ಡ ಅಶುಚಿ. ಸಿಟ್ಟು ಬಂದರೆ ಸ್ನಾನ ಮಾಡಿದ್ರೇ ಶುದ್ಧ ಆಗುತ್ತೆ. ಅದನ್ನು ಮಡಿಯಲ್ಲಿ ಸಿಟ್ಟು ಮಾಡಿಕೊಳ್ಳುವ ಹಾಗಿಲ್ಲ, ಸಿಟ್ಟು ಮಾಡಿದರೆ ಅಶುಚಿ ಆಯಿತು ಅಂತ ಅರ್ಥ. ಆ ವಿದ್ಯಾಮಾನ್ಯರ ಕಥೆಯೆಲ್ಲ ಕೇಳ್ತೇವೆ, ಸಿಟ್ಟು ಬಂದು ಅಂತ ದ್ವಾದಶಿಯ ದಿವಸ ಹೋಗಿ ಒಂದು ಸ್ನಾನ ಮಾಡಿ ಬರ್ತಾರೆ ಅಂತ. ಅಂದರೆ ಸಿಟ್ಟು ಬಂದರೆ ಅಶುಚಿ ಆಯಿತು, ಮತ್ತೆ ದೇವರ ಪೂಜೆ ಮಾಡುವುದಕ್ಕೆ ಅರ್ಹತೆ ಇಲ್ಲ. ಅದರಿಂದ ಮನಸ್ಸಿನ ನಿಯಂತ್ರಣ, ಎಲ್ಲ ಶುಚಿತ್ವವು ಕೂಡ ಮೂಲಭೂತವಾಗಿ ಮನಸ್ಸಿನ ಶುಚಿತ್ವಕ್ಕೆ ಹೇತುವಾದದ್ದು. ಆದ್ದರಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಹೇಳತಕ್ಕಂತಹ ಈ ಕ್ರೋಧ, ಲೋಭಾದಿ ಅಶುಚಿಗಳನ್ನೆಲ್ಲ ಗೆದ್ದು ನಿಂತಹ ಮನಸ್ಸಿನಲ್ಲಿ ಶುಚಿಯಾಗಿ ಆತ ನಾರಾಯಣಮಯಂ ವರ್ಮ ಸನ್ನಕ್ಯೇತ ಭಯ ಆಗತೆ ದೈವಭೂತಾತ್ಮ ಕರ್ಮಭ್ಯ ನಾರಾಯಣಮಯ ಪವಾನ್. ನಾರಾಯಣಮಯಂ ವರ್ಮ, ಶ್ರೀಮನ್ನಾರಾಯಣ ಸ್ವರೂಪವಾದಂತಹ ಒಂದು ವರ್ಮ. ವರ್ಮ ಅಂದರೆ ಕವಚ. ಆ ಕವಚಂ ಸನ್ನಕ್ಕೇತ್, ಸನ್ನಹನ ಅಂದರೆ ಕಟ್ಟಿಕೊಳ್ಳುವುದು. ಆ ಕವಚವನ್ನು ಸನ್ನಹನ ಮಾಡಿಕೊಳ್ಳಬೇಕು, ಶರೀರಕ್ಕೆ ಕಟ್ಟಿಕೊಳ್ಳಬೇಕು. ಯಾವಾಗ? ಭಯ ಆಗತೆ, ಭಯೇ ಆಗತೆ ಸತಿ, ಭಯ ಉಂಟಾದಾಗ. ಅಂದರೆ ಈಗ ಬೇಕಾಗಿಲ್ಲ ಅಂತ ಅರ್ಥ ಆಯ್ತು. ಭಯ ಬಂದಾಗ ಮಾಡಿಕೊಂಡ್ರೆ ಸಾಕು. ಈಗ ಯಾಕೆ ಅಂದರೆ ಮನುಷ್ಯನ ಜೀವನ ಸಂಸಾರ ಅನ್ನೋದು ಒಂದು ಭಯ ಅಂತೆ, ಭವರೋಗ ಭಯ ಅಂತ ಕರೀತಾರೆ ಅದಕ್ಕೆ. ಈ ಸಂಸಾರ ಭಯ ಮನುಷ್ಯನಿಗೆ ಯಾವ ಹೆಜ್ಜೆಗೂ ಭಯ ಇದೆ, ಆದರೆ ಭಯ ಇಲ್ಲದೆ ನಿರ್ಭಯವಾಗಿದ್ದೇನೆ ಅನ್ನುವ ಭ್ರಾಂತಿ ಬೇರೆ ದೇವರಿಗೆ. ನನಗೆ ಯಾವ ಭಯವೂ ಇಲ್ಲ ಅಂತಕ್ಕಂಥ ಭ್ರಾಂತಿ. ಆದರೆ ಮೃತ್ಯು ಭಯ, ರೋಗ ಭಯ, ಜಲ ಭಯ, ವಿಷ ಭಯ, ಪೈಶಾಚ ಭಯ, ಈ ಭಯಗಳು ನಿರಂತರವಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಅಜ್ಞಾನದ ಭಯ, ಈ ಎಲ್ಲ ಭಯಗಳೂ ಇರುವಂತಹ ವ್ಯಕ್ತಿ ನಾರಾಯಣಮಯವಾದಂತಹ ವರ್ಮವನ್ನು ಧಾರಣೆ ಮಾಡಿ ಬಂದರೆ ಭಯ ದೂರವಾಗ್ತದೆ. ಮನುಷ್ಯನಿಗೆ ಯಾವ್ಯಾವುದರಿಂದ ಭಯ ಉಂಟಾಗ್ತದೆ? ದೈವ ಭೂತಾತ್ಮ ಕರ್ಮಭ್ಯ, ದೇವತೆಗಳಿಂದ ಭಯ, ಭೂತಗಳಿಂದ ಭಯ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತ ಹೇಳ್ತಕ್ಕಂತಹ ತಾಪಗಳು ಮನುಷ್ಯನಿಗುಂಟು. ಅಂತಹ ತಾಪಗಳನ್ನು ದೂರ ಮಾಡುವುದಕ್ಕೋಸ್ಕರ ಪುರುಷ ತಾನು ನಾರಾಯಣಮಯವಾದ ವರ್ಮವನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಅದನ್ನು ಧಾರಣೆ ಮಾಡಿಕೊಳ್ಳುವ ವಿಧಾನವನ್ನು ಮುಂದುವರಿಸ್ತಾರೆ. ಅದನ್ನು ನಾಳೆಯ ದಿವಸ 6 ಗಂಟೆಗೆ ಸೇರಿದಾಗ ಅವಲೋಕನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.